ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಾ ಇದ್ರು, ಮಕ್ಕಳೇ, ಮುಂದಿನ 2500 ವರ್ಷ ನೀವು ಸ್ವರ್ಗದಲ್ಲಿ ಇರುವಂತ ಕಾರಣದಿಂದ ಅಲ್ಲಿ ಇರಬೇಕಾದಂತಹ ಸಂಸ್ಕಾರವನ್ನ ಇಲ್ಲೇ ಧಾರಣೆ ಮಾಡಬೇಕಾಗ್ತದೆ. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಪೂರ್ತಿ ದಿನದಲ್ಲಿ ಅದೇ ಸಂಸಾರದಲ್ಲಿ ಅದೇ ಸಂಸ್ಕಾರದಲ್ಲಿ ನಿರಂತರವಾಗಿ ಇರ್ತೀರಾ. ಎಷ್ಟು ಸಮಯ ಆ ಸಂಸ್ಕಾರ ಇಮರ್ಜ್ ಆಗಿರ್ತದೆ? ಯಾವ ಸಂಸ್ಕಾರ? ಯಾವ ಸಂಸ್ಕಾರ? ಈಗ ನಾವೇನೆಲ್ಲ ಚೇಂಜ್ ಮಾಡ್ಕೊಂತ ಇದೀವಲ್ಲ, ಸತ್ಯಗದ ಸಂಸ್ಕಾರ. ಯಾವುದದು ಸತ್ಯದ ಸಂಸ್ಕಾರ? ಈಶ್ವರೀಯ ಸಂಸ್ಕಾರ. ಸದಾ ದಾತಾಪನ್ ಕೊಡುವಂಥದ್ದು, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇರುವಂಥದ್ದು, ತೆಗೆದುಕೊಳ್ಳಬೇಕು ಹೇಳುವಂತ ಇಚ್ಛೆ ಇರಬಾರದು, ಬೇಡಬಾರದು, ಬೇಕು ಹೇಳುವಂತ ಒಂದು ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಇರಬಾರದು ಅಲ್ವಾ? ಇದೆಲ್ಲ ಯಾವುದು? ಸತ್ಯುಗದ ಸಂಸ್ಕಾರ. ನಾವೇನೇ ತೆಗೆದುಕೊಂಡ್ರು ಕೂಡ ಏನ್ ತೆಗೆದುಕೊಂಡಿದ್ದೀವೋ ಅದಕ್ಕಿಂತ ಹೆಚ್ಚಿಗೆ ನಾನೇನ್ ಮಾಡ್ಬೇಕು? ಪೇಮೆಂಟ್ ಅಲ್ವಾ? ಲೌಕಿಕದಲ್ಲೂ ಕೂಡ ನೆಂಟರ ಮನೆಗೆ ಹೋದಾಗ ಖಾಲಿ ಕೈಯಲ್ಲಿ ಹೋಗೋದಿಲ್ಲ. ಏನ್ ಮಾಡ್ತಾರೆ? ಹಣ್ಣು ತಿಂಡಿ ತಗೊಂಡು ಹೋಗ್ತಾರೆ. ಇಲ್ಲ ಅಂತಂದಲ್ಲಿ ವಯಸ್ಸಾದವ್ರು ಯಾರಾದ್ರೂ ಇದ್ರೆ ಅವರಿಗೆ ಹಣ ಕೊಟ್ಬಿಟ್ಟು ಬರ್ತಾರೆ, ಅಥವಾ ಉಡುಗೊರೆ ಕೊಟ್ಬಿಟ್ಟು ಬರ್ತಾರೆ ಅಲ್ವಾ? ಹೋಟೆಲಿಗೆ ಹೋದ್ ಹಂಗೆ ತಿನ್ಕೊಂಡು ಬರ್ತೀರಾ? ಏನ್ ಮಾಡ್ತೀರಿ? ಹಣ ಕೊಡ್ಬೇಕಲ್ವಾ? ಹಣ ಕೊಡ್ಬೇಕಲ್ವಾ ಅಲ್ಲಿ? ದೇವಸ್ಥಾನಕ್ಕೆ ಹೋದಾಗ ಭಂಡಾರದಲ್ಲಿ ಹಣ ಹಾಕ್ಬಿಟ್ಟು ಬರ್ತೀವಿ. ಬಾಬನ್ ಮನೆ ಹೋದಾಗ್ಲೂ ಕೂಡ ಭಂಡಾರದಲ್ಲಿ ಹಣ ಕೊಟ್ಬಿಡ್ಬಿಡ್ತೀವಿ. ಅಂತಂದ್ರೆ ಇದು ದಾತಾಪನ್. ನಾವು ಯಾವ್ದನ್ನೂ ಕೂಡ ಯಾರಿಂದಾನು ಫ್ರೀಯಾಗಿ ತೆಗೆದುಕೊಳ್ಬಾರ್ದು ಹೇಳುವಂತ ಭಾವ. ಆದ್ರೆ ಇವತ್ತೇನು? ಅಪ್ಪನಿಂದನೂ ಬೇಕು, ಅಮ್ಮನಿಂದನೂ ಬೇಕು, ಪತಿಯಿಂದನೂ ಬೇಕು, ಮಕ್ಕಳಿಂದನೂ ಬೇಕು, ಎಲ್ಲರಿಂದನೂ ಕೂಡ ನನಗೆ ಬೇಕು ಹೇಳುವಂತ ಒಂದು ಭಾವ. ಅದಕ್ಕಾಗಿ ಅದು ಸಿಗಲಿಲ್ಲ ಅಂತಂದ್ರೆ ಕೋರ್ಟು, ಕೇಸು, ಇದಕ್ಕೆಲ್ಲಕ್ಕೂ ಕೂಡ ನಾವು ಹೋಗ್ತೀವಿ. ಅದಕ್ಕಾಗಿ ಆ ಸಂಸ್ಕಾರ ಇಮರ್ಜ್ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಾಬಾ ಹೇಳಿದ್ರು, ಒಂದು ರಾಜ್ಯ. ಒಂದು ರಾಜ್ಯ ಅಂತಂದ್ರೆ ಒಬ್ಬರು ಏನ್ ಹೇಳ್ತಾರೋ ಅದರಂತೆ ಕೇಳಬೇಕು. ಪ್ರತಿಯೊಂದು ಕರ್ಮವನ್ನ ಮಾಡ್ಬೇಕಾದ್ರೆ ಬಾಬನಿಗೆ ಕೇಳ್ಬಿಟ್ಟು ಮಾಡ್ತಾ ಇದ್ದೀರಾ? ಬಾಬನ ಶ್ರೀಮತದಂತೆ ಮಾಡ್ತಾ ಇದ್ದೀರಾ? ಬಾಬನ ಜೊತೆಯಲ್ಲಿ ಮಾಡ್ತಾ ಇದ್ದೀರಾ? ಕರ್ಮ ಮಾಡಿ ಆದ್ಮೇಲೆ ಬಾಬನಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ? ಹೇಳೋದನ್ನ ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಾಬಾ ಹೇಳ್ತಾರೆ, ಒಂದು ರಾಜ್ಯ, ಒಂದು ಧರ್ಮ. ಏನಿರ್ಬೇಕಂತೆ? ಒಂದು ಧರ್ಮ. ಓಕೆ, ಪ್ರಶ್ನೆ, ಧರ್ಮ ಅಂತಂದ್ರೆ ಏನು? ಧರ್ಮ ಅಂದ್ರೆ ಏನು? ಧಾರಣೆ. ಧಾರಣೆ. ಏನನ್ನ ಧರಿಸ್ಬೇಕು? ಧಾರಣೆ ಅಂದ್ರೆ ಧರಿಸು ಅಂತ ಅರ್ಥ. ಧರಿಸು ಅಂತಂದ್ರೆ ಪವಿತ್ರತೆ ಧಾರಣೆ. ಪವಿತ್ರತೆ ಧಾರಣೆ. ಹಂಗಂದ್ರೆ ಏನು? ಬರೀ ಬ್ರಹ್ಮಚರ್ಯ ಅಲ್ಲ, ಬ್ರಹ್ಮರವರ ಹೆಜ್ಜೆ ಮೇಲೆ ಹೆಜ್ಜೆ ನಡೆಯುವಂಥದ್ದು. ಧಾರಣೆ ಧರಿಸುವಂಥದ್ದೇನು? ಫಸ್ಟಿಗೆ ಧರಿಸೋದು ಅಂತಂದ್ರೆ ದೇಹಕ್ಕೆ ಬಟ್ಟೆನ ಧರಿಸ್ತೀವಿ ಅಂತ ಹೇಳ್ತಾರಲ್ಲ, ಅದು ಬಟ್ಟೆ ಧರಿಸ್ತೀವಿ ದೇಹಕ್ಕೆ. ಅಂದ್ರೆ ನಿಮ್ಮ ಬೀರುವಿನಲ್ಲಿ ಬೇಕಾದಷ್ಟು ಬಟ್ಟೆಗಳಿದ್ದಾವೆ, ಹೌದಾ? ಬೇಕಾದಷ್ಟು ಒಂದು 50 ವೆರೈಟಿ ಬಟ್ಟೆಗಳಿದ್ದಾವೆ, ಹೌದಾ? ಹಾಗಂತ ನಾನು ಇವಾಗ ಎಲ್ಲವನ್ನು ಧರಿಸಿದ್ದೇನಾ? ಇಲ್ಲ. ಇಲ್ಲ. ಏನ್ ಮಾಡಿದ್ದೇನೆ? ಯಾವ್ದಾದ್ರು ಒಂದನ್ನು ಧರಿಸಿದ್ದೇನೆ, ಹೌದಾ? ಓಕೆ. ಪ್ರಪಂಚದಲ್ಲಿ ಬೇಕಾದಷ್ಟು ಬಟ್ಟೆಗಳಿರ್ಬೋದು, ಕೋಟ್ಯಾಂತರ ಬಟ್ಟೆ ಇರ್ಬೋದು, ನಾನು ಅದೆಲ್ಲವನ್ನು ಧರಿಸಿದ್ದೇನಾ? ಇಲ್ಲ. ಯಾಕೆ? ಯಾಕೆ? ಇವಾಗ ದಾರಿಲಿ ಹೋಗ್ಬೇಕಾದ್ರೆ ನಿಮ್ಗೆ ಬಟ್ಟೆ ಅಂಗಡಿ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿರುವಂತ ಒಳ್ಳೆ ಡ್ರೆಸ್ ಅನ್ನು ಧರಿಸ್ಕೊಂಡು ಬನ್ನಿ, ಅಲ್ಲ ಏನ್ ತೊಂದ್ರೆ?
ಅವನು ಧರಿಸ್ಲಿಕ್ಕೆ ಬಿಡ್ತಾನ? ಇಲ್ಲ. ಅಂಗಡಿ ಒಳಗಡೆ Payment ಹೋಗ್ಬೋದು, ನಿಮ್ಗೆ ಬೇಕಾಗಿರೋದು ಬಟ್ಟೆ ತಗೊಳ್ಳೋದು, ಹಣ ಕೊಡ್ದೇನೆ ಹೊರಗಡೆ ಬಂದ್ಬಿಡೋದು. ಅವಾಗ ಅವ್ನು ಬಿಡ್ತಾನ? ಬಿಡಲ್ಲ. ಬಿಡಲ್ಲ. ದಾರಿಲಿ ಹೋಟೆಲ್ ಸಿಗ್ತದೆ, ಹೋಗ್ಬಿಟ್ಟು ತಿನ್ಕೊಂಡ್ಬಿಟ್ಟು ಬಂದ್ಬಿಡೋದು. ಬಿಡ್ತಾನ ಅವನು? ಇಟ್ರು ಬುಕ್ ತಗೊಳ್ತಾರೆ. ಆ? ಇಟ್ರು ಬುಕ್ ಇಟ್ಕೊಳ್ತಾರೆ. ಹಾ, ಅವಾಗ ಅದು ನನಗೆ ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಪೇಮೆಂಟ್ ಮಾಡು. ಹಣ ಕೊಟ್ಬಿಟ್ಟು ಖರೀದಿ ಮಾಡ್ಬೇಕು. ಓಕೆ, ಆ ಹಣ ಇಲ್ಲಿಂದ ಬರ್ತದೆ? ಸಂಪಾದನೆ ಯಾರು ಮಾಡ್ಬೇಕು? ನಾನು. ನಾನು ಅಲ್ವಾ? ಈಗ ನೀವೆಲ್ಲೋ ಬೇರೆ ಊರಿಗೆ ಹೋದಾಗ ನೀವು ತೆಗೆದುಕೊಂಡು ಹೋಗಿರುವಂತ ನಿಮ್ಮಲ್ಲಿರುವಂತ ಬಟ್ಟೆಯನ್ನ, ನಿಮ್ಮತ್ತಿರುವಂತ ಬ್ಯಾಗ್ ಅನ್ನ, ನಿಮ್ಮಲ್ಲಿರುವಂತ ಮೊಬೈಲ್ ಅನ್ನ, ನಿಮ್ಮಲ್ಲಿರುವಂತ ಹಣವನ್ನ ನೀವೇನ್ ಮಾಡ್ತೀರಿ? ಉಪಯೋಗ ಮಾಡ್ತೀರಿ, ಹೌದಾ? ಬೇರೆಯವ್ರದನ್ನ ಉಪಯೋಗ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಒಂದು ವೇಳೆ ಬೇರೆಯವ್ರದ್ದು ಉಪಯೋಗ ಮಾಡಿದ್ರು ಕೂಡ ಅದಕ್ಕೆ ಸರಿಸಮಾನವಾದಂತ ಪೇಮೆಂಟ್ ಅನ್ನು ನಾನು ಕೊಡ್ಬೇಕಲ್ವಾ? ಹೌದು. ಹೋಟೆಲಲ್ಲಿ ಇರ್ತೀರಾ ಅಂತಂದ್ರೆ ಅಲ್ಲಿ ಹಣ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಬಸ್ಸಲ್ಲಿ ಹೋಗ್ತೀರಾ ಅಂದ್ರೆ ಟಿಕೆಟಿಂದ ಅಮೌಂಟ್ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಹಾಗಿದ್ರೆ ನೀವು ಯಾವ್ದನ್ನ ಧರಿಸ್ತೀರಿ ಆತ್ಮೀಯರೇ? ಯಾವಾಗ್ಲೂ ಧರಿಸೋದು ಯಾವ್ದನ್ನ ನೀವು? ನಿಮ್ಮ ವಸ್ತುಗಳನ್ನ ಧರಿಸ್ತಿರೋ ಬೇರೆಯವರ ವಸ್ತುಗಳನ್ನ ಧರಿಸ್ತಿರೋ? ನಮ್ಮ ವಸ್ತುಗಳನ್ನ ಧರಿಸ್ತೀವಿ. ನೀವು ಸಂಪಾದನೆ ಮಾಡಿದ್ದು, ನೀವು ಖರೀದಿ ಮಾಡಿದ್ದು, ನೀವು ಮಾಲೀಕರಾಗಿರೋದನ್ನ ನೀವು ಧರಿಸಬೇಕೇ ಹೊರತು ಬೇರೆಯವ್ರದನ್ನ ಅಲ್ಲ, ಬೇರೆಯವ್ರನ್ನ ಧರಿಸೋದಲ್ಲ. ಓಕೆ, ನಿಮ್ಮದನ್ನ ಧರಿಸೋದಕ್ಕೆ ಅದೇನ್ ಹೇಳ್ತಾರೆ? ಧಾರಣೆ ಧರ್ಮ ಅಂತ ಹೇಳ್ತಾರೆ. ಬೇರೆಯವ್ರ ವಸ್ತುಗಳನ್ನ ಧರಿಸಿದ್ರೆ ನಾನೇನಾಗ್ತದೆ? ಸಾಲಗಾರನಾಗ್ತೇನೆ. ಅವನಲ್ಲಿ ಸಂಕಲ್ಪ ನಡೀತಾ ಇರ್ತದೆ ಅಲ್ವಾ? ನನ್ನ ವಸ್ತು ಧರಿಸಿದಾನೆ ಧರಿಸಿದಾನೆ ಧರಿಸಿದಾನೆ, ದುಡ್ಡು ಕೊಟ್ಟಿಲ್ಲ ಅದು ಸಂಕಲ್ಪ ನಡೆಯುತ್ತೋ ನಡೆಯಲ್ವೋ? ನಡೆಯುತ್ತೆ. ಹಾಗಿದ್ರೆ ನೀವ್ಯಾರು? ಆತ್ಮ. ನೀವ್ ಯಾವ್ದನ್ನ ಧರಿಸ್ಬೇಕು? ಆತ್ಮದ ಧರ್ಮಗಳನ್ನು. ಆದಿ ಅನಾದಿಯಲ್ಲಿ ಏನಿತ್ತು ನಮ್ದು ಧರ್ಮ. ನಿಮ್ಮ ಹತ್ರ ಏನಿದೆಯೋ ಅದನ್ನೇ ನೀವು ಧರಿಸ್ಬೇಕು, ಹೌದಾ? ಹೌದು. ನಿಮ್ಮದು ಸ್ವಂತದ್ದು, ಬಾಡಿಗೆದಲ್ಲ, ಯಾರೋ ಕೊಟ್ಟಿದ್ದಲ್ಲ, ನಿಮ್ಮ ಸಂಪಾದನೆಯಿಂದ ಇರುವಂತಹ ನಿಮ್ಮ ಸ್ವಂತದ್ದನ್ನೇ ನೀವೇನ್ ಮಾಡ್ಬೇಕಾಗತ್ತೆ? ಧರಿಸ್ಬೇಕಾಗುತ್ತೆ. ಧರಿಸಿದಾಗ ನೀವು ಸಾಲಗಾರರು ಆಗುವುದಿಲ್ಲ, ಯಾರದೇ ಸಂಕಲ್ಪಗಳು ಬರೋದಿಲ್ಲ, ಯಾರು ನಿಮ್ಮ ಹತ್ರ ಬಂದ್ಬಿಟ್ಟು ಗಲಾಟೆ ಮಾಡೋದಿಲ್ಲ. ಅಲ್ವಾ? ಬೇರೆಯವ್ರ ವೆಹಿಕಲ್ ಮೇಲೆ ಕೂತ್ಕೊಳ್ಳೋದು, ಅವ್ರ ಚಪ್ಪಲಿಯನ್ನ ಧರಿಸೋದು ಮಾಡದೆ ಏನ್ ಮಾಡ್ತಾರೆ? ನನ್ನ ಚಪ್ಪಲಿ ಯಾಕ್ರಿ ಧರಿಸಿದಿರಿ? ನನ್ನ ಮೊಬೈಲ್ ಯಾಕ್ರಿ ಉಪಯೋಗ ಮಾಡಿದಿರಿ? ನಮ್ಮನೆ ಟಿವಿ ಯಾಕ್ರಿ ಉಪಯೋಗ ಮಾಡ್ತಿದ್ದೀರಾ? ಕೇಳ್ತಾರೆ ಕೇಳಲ್ವೋ? ಹೇಳ್ತಾರೆ. ನಿಮ್ಮ ಹಣ, ನಿಮ್ಮ ಮೊಬೈಲ್ ನೀವು ಆಪರೇಟ್ ಮಾಡ್ತಿದ್ದಾರೆ, ಯಾರು ಕೇಳ್ತೀರಾ? ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಅಲ್ವಾ? ಮಾತೆಯರು ಕೆಲವೊಂದ್ಸಲ ಪತಿ ಜೊತೆ ಜಗಳ ಮಾಡ್ತಾರೆ, ಯಾಕೆ ಹೇಳಿ? ಅದ್ ಕೊಡ್ಸಿ ಇದು ಕೊಡ್ಸಿ. ಯಾಕೆ ಅಂತಂದ್ರೆ ನಾನ್ ಸಂಪಾದನೆ ಮಾಡಿ ತಗೊಂಡಿದ್ ಸೀರೆ ನೀವ್ಯಾರು ಕೇಳಲಿಕ್ಕೆ? ಅದಕ್ಕೊಂದು ಜಗಳ ಮಾಡ್ತಾರೆ. ಎರಡನೇದ ಏನು ಅಂತಂದ್ರೆ ನಮ್ಮಪ್ಪ ಕೊಡ್ಸಿರೋದು ನೀವ್ಯಾರು ಕೇಳಲಿಕ್ಕೆ? ಅಧಿಕಾರ ಇರ್ತದೆ ಯಾವ್ದ್ರ ಮೇಲೆ? ಸ್ವಂತ. ಸೀರೆ ಮೇಲೆ. ಅಪ್ಪ ಕೊಟ್ಟಿರೋದ ಮೇಲೆ ಅಧಿಕಾರ ಇರ್ತಾರೆ. ನೀವು ಕೊಡ್ಸಿದ್ದು ನೀವು ಪ್ರಶ್ನೆ ಮಾಡ್ಬೋದು. ನನ್ನ ಅಪ್ಪ ಕೊಡ್ಸಿರೋದು, ನಾನು ಸಂಪಾದನೆ ಮಾಡಿದ್ದು ಅಂದ್ಮೇಲೆ ಅಧಿಕಾರ ಯಾವ್ದ್ರ ಮೇಲೆ ನಿಮ್ಗೆ? ಯಾವ್ದ್ರ ಮೇಲೆ? ನಿಮ್ಮದರ ಮೇಲೆ, ಮತ್ತೆ ನಿಮ್ಮಪ್ಪ ಕೊಡುವಂತ ಆಸ್ತಿ ಮೇಲೆ, ಹೌದಾ? ಹೌದು. ಹೌದಲ್ವಾ? ಹೌದು. ಈಗ ಹೇಳಿ, ಆತ್ಮಿಕವಾಗಿ ನೀವು ಯಾರು? ಆತ್ಮ. ನಿಮ್ಮದು ಅಂತ ಏನಿದೆ? ಏನು ಇಲ್ಲ. ಏನಿಲ್ಲ ಅಲ್ವಾ? ಓಕೆ, ಅದಕ್ಕೆ ಹೌದು. ಹೇಳ್ತಾರೆ ಪವಿತ್ರತಾ ಅಂತಂದ್ರೆ ಈ ಪ್ರಪಂಚದ ಯಾವುದೇ ಸೂಕ್ಷ್ಮ ಮತ್ತು ಸ್ಥೂಲ ಇದು ಯಾವುದು ನನ್ನದು ಅಲ್ಲ. ಅಲ್ಲ. ಆವಾಗ ಅದು ನಿನ್ನದಲ್ಲದಿದ್ದಾಗ ಅದನ್ನ ಧರಿಸುವಂತ ಅಧಿಕಾರ ನಿನಗೆ ಇಲ್ಲ. ಇಲ್ಲ. ಅದನ್ನು ನೀನು ಧರಿಸಿದ್ದೇ ಆದರೆ ಅದು ಕಾನೂನಿನ ವಿರುದ್ಧ ಆಗತ್ತೆ. ನೀನು ರಾತ್ರಿ ನಿಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಮಲ್ಕೊಳ್ಬಹುದೇ ಹೊರತು ಮನೆ ಇದರಿಂದ ಪಕ್ಕದವ್ರ ಮನೇಲಿ ಬಂದ್ಬಿಟ್ಟು ಮಲ್ಕೊಂಡಿದ್ರೆ ಸುಮ್ನೆ ಇರ್ತಾರ ಅವರು? ಸುಮ್ನೆ ಇರ್ತಾರ? ಇಲ್ಲ ಇಲ್ಲ. ಇಲ್ಲ ಅಲ್ವಾ? ನಿಮ್ ಟೂ ವೀಲರ್ ತಗೊಂಡ್ ಹೋಗ್ಬೋದು, ಬೇರೆಯವ್ರ ಟೂ ವೀಲರ್ ನೀವು ತಗೊಂಡ್ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ, ಅಲ್ಲಿ ಹೊರಗಡೆ ಇದೆ ಕೀ ಇದೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಆದ್ಮೇಲೆ ಮನೆ ನನ್ನದು ಅಂತ ಹೇಳ್ತೀರಾ, ಸರಿನೋ ತಪ್ಪು? ತಪ್ಪು. ಬಟ್ಟೆ ನನ್ನದು ಅಂತ ಹೇಳೋದು ತಪ್ಪು. ಆ ಆತ್ಮ ನನ್ನ ಪತಿ ಅಂತ ಹೇಳೋದು, ತಪ್ಪು. ಅವರು ನನ್ನವರು ಅಂತ ಹೇಳೋದು
ತಪ್ಪು. ಹಾಗಿದ್ರೆ ನೀವು ಸರಿಯಾಗಿರೋದನ್ನ ಧಾರಣೆ ಮಾಡ್ತಿದ್ದೀರೋ ಉಲ್ಟಾ ಧಾರಣೆ ಮಾಡ್ತಿದ್ದೀರೋ? ಉಲ್ಟಾ. ಇಲ್ಲಿ ಧಾರಣೆ ಅಂತದ್ದು ಯಾವ್ದನ್ನ ಹೇಳ್ತಾ ಇದ್ದಾರೆ ಬಾಬಾ? ಪರಮಾತ್ಮನಲ್ಲಿರುವ ಸಪ್ತ ಗುಣಗಳನ್ನ ನಾವು ಧಾರಣೆ ಮಾಡಬೇಕು, ಶಕ್ತಿಗಳನ್ನು. ನಿಮ್ಮ ಮನಸ್ಸಿನಲ್ಲಿ ಯಾವ್ದೊಂದು ಧಾರಣೆ ಮಾಡಿದ್ದೀರಿ ನೀವು? ಶಾರೀರಿಕವಾಗಿ ಅಲ್ಲ, ಮನಸ್ಸಿನಲ್ಲಿ ಯಾವ್ದನ್ನು ಧಾರಣೆ ಮಾಡಿ. ಮನಸ್ಸಿನಲ್ಲಿ ಯಾವ ಧಾರಣೆ ಮಾಡ್ತೀವಿ ನಾವು? ಯಾವ್ದು ಮಾಡ್ತೀವಿ? ನಾನು ಆತ್ಮ, ನಾನು ಶರೀರ, ನನ್ನ ಕುಟುಂಬ, ನನ್ನ ಸಂಸಾರ, ನನ್ನ ಬಟ್ಟೆ, ನನ್ನ ಬಂಗಾರ, ನನ್ನ ಮಕ್ಕಳು, ನನ್ನ ಕೆಲಸ, ನನ್ನ ಜವಾಬ್ದಾರಿ, ಯಾವುದು ನಾನು ಮತ್ತು ನನ್ನದು ಅಂತಿರತ್ತೋ ಅದನ್ನೇ ನೀವೇನ್ ಮಾಡ್ತೀರಿ? ಧರಿಸ್ತೀರಿ. ವಾಸ್ತವಿಕವಾಗಿ ಯಾವುದು ನನ್ನದು ಅಂತ ಹೇಳ್ತಿರೋ ಇದು ಯಾವುದು ನಿಮ್ಮದು ಅಲ್ಲ. ಅಲ್ಲ. ಅಂದ್ಮೇಲೆ ನೀವ್ಯಾರು? ಆತ್ಮ. ಹಾಗಿದ್ರೆ ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದರೆ ಆ ಕರ್ಮ ಸರಿಯಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಧಾರಣೆನು ಸರಿ ಇರ್ಬೇಕಲ್ವಾ? ಬಾಬನ್ ಮನೆಗೆ ಹೋದಾಗ ಯಾವ ಕಲರ್ ಬಟ್ಟೆ ಹಾಕೊಂಡು ಹೋಗ್ಬೇಕು? ವೈಟ್. ವೈಟ್. ಮದುವೆ ಮನೆ ಹೋಗ್ಬೇಕಾದ್ರೆ ಯಾವ ಕಲರ್ ಬಟ್ಟೆ ಹಾಕೊಂಡು ಹೋಗ್ಬೇಕು? ಕಲರ್ ಯಾವ್ದು? ರೇಷ್ಮೆ ಸೀರೆ ಅಲ್ವಾ? ಯಾವ ಸಮಯದಲ್ಲಿ ಯಾವ್ದನ್ನ ಧರಿಸ್ಬೇಕು ಅಂತ ನಮ್ಗೇನಾಗಿರ್ಬೇಕು? ಗೊತ್ತಿರ್ಬೇಕಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ, ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ನೀವು ಮನಬುದ್ಧಿಯಿಂದ ಪವಿತ್ರತೆಯನ್ನ ಧಾರಣೆ ಮಾಡಿದ್ದೀರಾ. ಯಾವ್ದನ್ನ ಧಾರಣೆ ಮಾಡ್ಬೇಕಂತೆ? ಪವಿತ್ರ. ಪವಿತ್ರ. ಯಾಕೆ ಧಾರಣೆ ಮಾಡ್ಬೇಕು? ಓಕೆ, ಪವಿತ್ರತೆಯ ಬದಲು ನಾನು ಅಪವಿತ್ರತೆಯನ್ನು ಧಾರಣೆ ಮಾಡ್ತೇನೆ ಅಂತ ತಿಳಿದುಕೊಳ್ಳಿ. ಪವಿತ್ರತೆ ಬದಲಿಗೆ ಅಪವಿತ್ರತೆ ನಾನು ಧಾರಣೆ ಮಾಡ್ತೇನೆ ಅಂತ ತಿಳಿದುಕೊಳ್ಳಿ. ಅವಾಗ ಏನಾಗ್ತದೆ? ದೇಹ ಭಾರ, ದೇಹ ದೇಹ ಭಾರದಲ್ಲಿ ಇರ್ತೀವಿ. ಹೇಳ್ತೇನೆ ಕೇಳಿ. ಈಗ ಒಂದು ದಿನ ಶರೀರಕ್ಕೆ ಸ್ನಾನ ಮಾಡಿಸ್ಬೇಡಿ, ಸರಿನಾ? ಮತ್ತೆ ಒಂದು ವಾರ ಹಾಕಿರುವಂತ ಬಟ್ಟೆಯನ್ನೇ ಗಲೀಜಾಗಿರುವಂಥದನ್ನ ಧರಿಸಿ, ಓಕೆನಾ? ಸ್ವಲ್ಪ ಶರೀರಕ್ಕೆ ಸ್ವಲ್ಪ ಸೆಗಣಿನೂ ಕೂಡ ಮೆಚ್ಚಿಕೊಳ್ಳಿ, ಮುಖ ತೊಳಿಬೇಡಿ, ಓಕೆನಾ? ಅಷ್ಟೆಲ್ಲ ಮಾಡ್ಕೊಂಡು ಊಟ ನಿನ್ನೆ ಮೊನ್ನೆ ಆಗಿರುವಂಥದ್ದು ಕೊಳತೋಗಿರುವಂಥ ಊಟವನ್ನ ತಿನ್ನಿ, ಸರಿನಾ? ಇಷ್ಟು ಮಾಡ್ಕೊಂಡು ಕರ್ಮಕ್ಷೇತ್ರಕ್ಕೆ ಹೋದ ನಿಮ್ಗೆ ಹೆಂಗ್ ಅನ್ಸತ್ತೆ? ಕರ್ಮ ಸರಿ ಇರ್ತದೋ ಇರಲ್ವೋ? ಇರಲ್ಲ. ಕಾರಣ ಕೊಳ್ಳುಕು. ನೀವ್ ಯಾವ್ದನ್ನ ಧರಿಸಿದಿರೋ ಅದು ನಿಮ್ಗೆ ಕರ್ಮವನ್ನ ಸರಿಯಾಗಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಯಾಕೆ? ಅದೇನಾಗಿದೆ? ಮಲಿನ ಆಗಿದೆ. ಅದೇ ಬೆಳಿಗ್ಗೆ ಎದ್ದು ಬಿಟ್ಟು ಶರೀರವನ್ನ ಸ್ನಾನ ಮಾಡಿ ಕ್ಲೀನಾಗಿ ಬಟ್ಟೆ ಹಾಕೊಂಡ್ಬಿಟ್ಟು ಕರ್ಮವನ್ನ ಮಾಡಿದ್ರೆ ಅವಾಗ ಶರೀರ ನಿಮ್ಗೆ ಡಿಸ್ಟರ್ಬ್ ಮಾಡತ್ತೋ ಮಾಡಲ್ವೋ? ಮಾಡಲ್ಲ. ಹಾಗಿದ್ರೆ ಪ್ರತಿದಿನ ನೀವು ಮನಬುದ್ಧಿ ಉಪಯೋಗ ಮಾಡ್ತಿರೋ ಮಾಡಲ್ವೋ? ಮಾಡ್ತೀನಿ. ಆ ಮನಬುದ್ಧಿನ 2500 ವರ್ಷದ ಕ್ಲೀನ್ ಮಾಡಿಲ್ಲ, ಅದನ್ನೇ ಇಟ್ಕೊಂಡ್ಬಿಟ್ಟು ನೀವು ಉಪಯೋಗ ಮಾಡಿದರೆ ಅವಾಗ ನಿಮ್ಮ ಕರ್ಮ ಸರಿ ಆಗತ್ತೋ ಆಗಲ್ವೋ? ಆಗಲ್ಲ. ಮನೆನಂದು, ಮಕ್ಕಳನಂದು, ಜಮೀನಂದು ಈ ಎಲ್ಲ ವಿಕಾರವನ್ನ ಮನಸ್ಸಿನಲ್ಲಿ ಧರಿಸಿ ಕರ್ಮಕ್ಷೇತ್ರಕ್ಕೆ ಹೋದಾಗ, ಕರ್ಮವನ್ನು ಮಾಡಿದಾಗ ಜನ ನಿಮ್ಮನ್ನ ಸ್ವೀಕಾರ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ನೀವು ಹೋಗುವಂತ ಸ್ಥಳದಲ್ಲಿ ದುರ್ವಾಸನೆ ಬರ್ತಾ ಇದೆ, ಕೆಟ್ಟ ವಾಸನೆ ಎಲ್ಲ ಬರ್ತಾ ಇದೆ ಅಂತಂದಾಗ ಜನ ನಿಮ್ಮ ಹತ್ರ ಬರ್ತಾರೋ ದೂರ ಓಡ್ತಾರೋ? ದೂರ ಓಡ್ತಾರೆ. ಆ ಕಾರಣದಿಂದಲೇ ನಮಗೆ ಪತಿ ಜೊತೆಗೆ ಜಗಳ, ಮಕ್ಕಳ ಜೊತೆಗೆ ಜಗಳ, ಈಶ್ವರಿ ಪರಿವಾರದವ್ರ ಜೊತೆಗೆ ಜಗಳ, ಜೊತೆಯಲ್ಲಿ ಯೋಗೇಶನ ಯೋಗೇಶ್ವರನ ಜೊತೆನೂ ಜಗಳ, ಶಿವವನ ಜೊತೆನೂ ಜಗಳ. ಯಾಕಂದ್ರೆ ಕ್ಲೀನ್ ಇಲ್ದೇ ಇರೋದಕ್ಕೆ ಅಪ್ಪನೂ ಕೂಡ ನಿಮ್ಮನ್ನೇನ್ ಮಾಡೋದಿಲ್ಲ, ಹತ್ರದಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಆಗ ಭಗವಂತನ ಪ್ರಶ್ನೆ, ಒಂದು ರಾಜ್ಯದ ಜೊತೆಗೆ ಕರ್ಮ ಯಥಾರ್ಥವಾಗಲಿಕ್ಕೆ ಆ ಒಂದು ಧರ್ಮ ಯಾವುದು? ಪವಿತ್ರತೆಯ ಧರ್ಮ. ನಾನು ಯಾರು? ಆತ್ಮ ಅಷ್ಟೇ. ನೀನ್ ಯಾವ್ದನ್ನ ಧರಿಸಬಹುದು? ಆತ್ಮದ ಗುಣ. ನಿಮ್ಮ ತಂದೆ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ನೀನ್ ಧರಿಸಬಹುದು. ಓಕೆ, ತಂದೆ ಏನು ಕೊಟ್ಟಿದ್ದಾರೆ? ಸಪ್ತ ಗುಣಗಳನ್ನು, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಯಾಕೆ ಧರಿಸಬಹುದು? ನಮ್ ತಂದೆ ಆಸ್ತಿ ನನ್ನ ಆಸ್ತಿ. ಯಾಕೆ ಅಂತಂದ್ರೆ ಅವರೇನು ಕೊಡ್ತಾರೋ ಅದಕ್ಕೆ ನಾನು ರಿಟರ್ನ್ ಏನು ಕೊಡಬೇಕಾದ ಅವಶ್ಯಕತೆ ಇಲ್ಲ, ಅವನು ಅದನ್ನು ಕೇಳೋದಿಲ್ಲ.
ಅವನ ಆಸ್ತಿಗೆ ನಾನು ಅಧಿಕಾರಿ ಆಗಿರುವಂತ ಕಾರಣದಿಂದ ನನಗೇನಿದೆ, ಏನಿದೆ, ಅದ್ರ ಮೇಲೆ ಅದನ್ನು ಧರಿಸುವಂತದ್ದು ನನಗೆ ಅಧಿಕಾರ ಇದೆ. ಇದೆ. ಸತ್ಯುಗ ತ್ರೇತಾಯುಗದಲ್ಲಿ ಸಂಗಮ ಯುಗದಲ್ಲಿ ಸಂಪಾದನೆ ಮಾಡಿರುವಂತಹ ಅವಿನಾಶಿಯಾಗಿರುವಂತಹ ಶಕ್ತಿಗಳನ್ನ ನಿರಂತರವಾಗಿ ಮನಬುದ್ಧಿಯಿಂದ ನೀವು ಪೇಮೆಂಟ್ ಮಾಡ್ತಾ ಇರ್ತೀರಿ. ಯಾರಿಗೆ ಯಾರಿಗೆ? ಎಲ್ಲಾ ಸಹೋದರಾತ್ಮಗಳಿಗೆ. ಸಹೋದರಾತ್ಮಗಳಿಗೆ, ಪಂಚತತ್ವಗಳಿಗೆ ಕೊಡ್ತಾ ಇರ್ತೀರ. ಅದಕ್ಕಾಗಿ ಅಲ್ಲಿ ಸಾಲ ಆಗೋದಿಲ್ಲ. ಇರೋದಿಲ್ಲ. ಮನೆಯಿಂದ ಹೊರಗಡೆ ಹೋಗ್ತೀರಾ, ಏನೇನೋ ಐಟಮ್ ಅನ್ನ ಖರೀದಿ ಮಾಡ್ತೀರಾ, ಅದಕ್ಕೆ ತಕ್ಕಾಗಿ ನೀವು ಹಣವನ್ನ ಕೊಟ್ಟಾಗ ನೀವು ಸಾಲಗಾರ ಆಗ್ತಿರೋ ಆಗಲ್ವೋ? ಆಗಲ್ಲ. 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 ಹಣ ಕೊಡದೇನೆ ಎಲ್ಲಾನು ತೆಗೆದುಕೊಂಡು ಬಂದ್ರೆ ಏನಾಗ್ತದೆ? ಸಾಲ. ಹಾಗಿದೆ ಈ ಪ್ರಪಂಚಕ್ಕೆ ನೀವೇನು ಕೊಡ್ತಾ ಇದ್ದೀರಿ? ನಾವೇನಾದ್ರು ಕೊಡ್ತಾ ಇದ್ದೀವಾ? ಇಲ್ಲವಲ್ಲ. ಅದಕ್ಕಾಗಿ ನಾವು ಸಾಲಗಾರರು ಆಗಿರುವಂತ ಕಾರಣದಿಂದ ದಿನದಿಂದ ದಿನಕ್ಕೆ ತಲೆ ಏನಾಗ್ತಾ ಇದೆ? ಭಾರ ಭಾರ ಆಗ್ತಿದ್ಯಾ? ಗುರು ಆಗ್ತಾ ಇದೆಯೋ? ಭಾರ ಆಗ್ತಾ ಇದೆ. ಮನಸ್ಸು ಬುದ್ಧಿಯಿಂದ ಭಾರ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕರ್ಮ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಒಂದು ಬಾಬನನ್ನ ಜೊತೆಯಲ್ಲಿ ಇಟ್ಕೊಳ್ಳಿ. ಎರಡನೇದು ಒಂದು ಧರ್ಮ ಅಂತಂದ್ರೇನು, ಏನೇ ಬೇಕು ಅಂತಂದ್ರೆ ಪ್ರತಿದಿನ ಬೆಳಗ್ಗೆ ಬಾಬನನ್ನ ಏನ್ ಮಾಡ್ಬೇಕು? ಕೇಳಿಬಿಟ್ಟು ಅವನತ್ರ ಹಣವನ್ನ ತೆಗೆದುಕೊಂಡು ಪ್ರತಿದಿನ ಬೆಳಗ್ಗೆ ಕರ್ಮಕ್ಷೇತ್ರಕ್ಕೆ ಯಾರ ಹತ್ರ ಏನೂ ತೆಗೆದುಕೊಂಡು ಕೂಡ ತಂದೆಯಲ್ಲಿರುವಂತ ಆಸ್ತಿಯನ್ನ ಏನ್ ಮಾಡ್ಬೇಕು? ನಾವು ಅವರಿಗೆ ಕೊಡ್ತಾ 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 ಅಕೌಂಟ್ ಅನ್ನ ಸೆಟ್ಲ್ಮೆಂಟ್ ಮಾಡ್ಕೊಳ್ಬೇಕು. ಮತ್ತು ವರ್ತಮಾನ ಮಾಡುವಂತ ಕರ್ಮಕ್ಕೂ ಕೂಡ ಪೇಮೆಂಟ್ ಅನ್ನ ಮಾಡಿದಾಗ ನೀವು ಕರ್ಮ ಮುಗಿದ ಮೇಲೆ ಮನಸ್ಸೇನಾಗಿರ್ತದೆ? ಹಗುರವಾಗಿರುತ್ತದೆ. ಅದು ನೀವು ಮಾಡ್ತಾ ಇದ್ದೀರಾ ಅಂತ ಬಾಬಾನ ಪ್ರಶ್ನೆ. ಮಾಡ್ತಾ ಇದ್ದೀವಾ? ಇಲ್ಲ. ಏನ್ ಮಾಡ್ತಿದ್ದೀವಿ ನೋಡ್ರಿ? ನಮ್ಮ ಮನೆಯವರು ಕೊಟ್ಟಿರುವಂತದ್ದು ಏನು? ಬಟ್ಟೆ. ನಮ್ಮ ಅಮ್ಮ ಕೊಟ್ಟಿರುವಂತ ಬಂಗಾರ ಅಲ್ವಾ? ನಮ್ಮ ಮಗ ಕೊಟ್ಟಿರುವಂತದ್ದು ಮೊಬೈಲು. ಯಾರನ್ನ ಇಟ್ಕೊಂಡಿದೀವಿ ಆಗಿದೆ ಮನಸ್ಸಿನಲ್ಲಿ? ನಮ್ಮೂರ್ನ. ನೋಡ್ರಿ, ನಾವ್ ಯಾವ ಮನೇಲಿ ಇದ್ದೀವಿ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೋನ್ ತಗೊಂಡಿರುವಂತ ಮನೆ ಆಗಿದೆ. ಮನೆ ಓನರ್ ಯಾರಾದ್ರು? ಬ್ಯಾಂಕ್. ಹೌದಾ? ಅದು ನಿಮ್ದಾಯ್ತಾ ಪ್ರಾಪರ್ಟಿ? ಇಲ್ವಲ್ಲ. ಅಂದ್ಮೇಲೆ ಆತ್ಮೀಯರೇ, ನಿಮ್ಮ ಮನಸ್ಸಿನಲ್ಲಿ ರಾವಣನನ್ನ ವಿಕಾರವನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೀರೋ ಅಥವಾ ಪರಮಾತ್ಮನ ಜೊತೆಲಿ ಇಟ್ಕೊಂಡಿದ್ದೀರೋ? ಯಾವ್ದನ್ನ ಇಟ್ಕೊಂಡಿದ್ದೀರಿ? ರಾವಣನ ಅಲ್ವಾ? ಭೂಮಿ, ಬಂಗಾರ, ವಸ್ತು, ವ್ಯಕ್ತಿ, ಇದರಲ್ಲಿ ವರ್ತಮಾನ ಸಮಯದಲ್ಲಿ ರಾಮ ಇದ್ದಾನೋ ರಾವಣ ಇದ್ದಾನೆ? ರಾವಣ. ಅದನ್ನೇ ನೀವು ಧರಿಸಿದ್ರೆ ನಿಮ್ಮ ಮೇಲೆ ಯಾವ ಪ್ರಭಾವ ಬೀಳ್ತದೆ? ರಾವಣನ ಪ್ರಭಾವ. ಅವಾಗ ನೀವು ಬೇರೆಯವ್ರಿಗೆ ಏನು ಕೊಡ್ತೀರಿ? ಅದನ್ನೇ ಕೊಡ್ತೀವಿ. ಸೆಂಟ್ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಎದುರುಗಡೆಯವ್ರಿಗೆ ಏನು ಸ್ಮೆಲ್ ಬರ್ತದೆ? ಸೆಂಟ್. ಸೆಗಣಿ ಮೆತ್ಕೊಂಡು ಹೋದವ್ರಿಗೆ ಏನು ಸ್ಮೆಲ್ ಬರ್ತದೆ? ಅದೇ ಬರ್ತತಾನೆ. ಆದ್ಮೇಲೆ ನೀವು ಮನಸ್ಸು ಬುದ್ಧಿಯನ್ನು ಯಾವ್ದನ್ನ ಧರಿಸಿದಿರೋ ಅದರ ಪ್ರಭಾವನೆ ನಿಮ್ಮ ಕರ್ಮ ಮತ್ತು ಬೇರೆಯವರ ಕರ್ಮದ ಮೇಲೆ ಬೀಳುತ್ತೆ. ಹಾಗಿದೆ ಭಗವಂತನ ಪ್ರಶ್ನೆ. ಸತ್ಯುಗ ತ್ರೇತಾಯುಗದಲ್ಲಿ ನೀವು ಯಾವ್ದನ್ನ ಧರಿಸಿರ್ತೀರಿ? ಮಾನಸಿಕ ಯಾವ್ದನ್ನ ಧರಿಸಿರ್ತೀರಾ? ಭಗವಂತನ ಗುಣಗಳನ್ನ. ಭಗವಂತ ಸಪ್ತ ಗುಣಗಳಂತಾನೆ. ಹೌದು. ಓಕೆ, ಈಗ ನೀವು ಬಾಬನ ಮನೆಗೆ ಹೋಗ್ತೀರಾ, ಹೌದಾ? ಅಲ್ಲಿ ಚೇರ್ ಮೇಲೆ ಕೂತ್ಕೊಳ್ತಿರೋ ಇಲ್ವೋ? ಕೂತ್ಕೊಳ್ತೀವಿ. ಓಕೆ. ಅಲ್ಲಿ ಬ್ರಹ್ಮಭೋಜನ ಮಾಡ್ತಿರೋ ಇಲ್ವೋ? ಮಾಡ್ತೀವಿ. ತಟ್ಟೆ ಉಪಯೋಗ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಅದರ ಓನರ್ ನೀವಾ? ಇಲ್ಲ. ಯಾರು? ಬಾಬಾ. ಅಲ್ವಾ? ಓಕೆ. ಹೋಟೆಲ್ ಲಾಡ್ಜಲ್ಲಿ ಇರ್ತಿರೋ ಇರಲ್ವೋ? ಇರ್ತೀವಿ. ಅವ್ರಿಗೆ ಪೇಮೆಂಟ್ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಮಾಲೀಕ ನೀವಾ? ಅಲ್ಲ. ಟ್ರೈನಲ್ಲಿ ಹೋಗ್ತಿರೋ ಹೋಗಲ್ವೋ? ಹೋಗ್ತೀವಿ. ಪ್ರಿಯ ಕರ್ಕೊಂಡು ಹೋಗ್ತಾನ? ಇಲ್ಲ. ಏನ್ ಮಾಡ್ಬೇಕು? ಪೇಮೆಂಟ್ ಕೊಡಬೇಕಲ್ಲ. ಅಂದಮೇಲೆ ಬಾಬನ ಪ್ರಶ್ನೆ ಇಷ್ಟೇ, ಸತ್ಯುಗ ತ್ರೇತಾಯುಗದಲ್ಲಿ ನೀವು ಭಗವಂತನಿಂದ ಸಂಪಾದನೆ ಮಾಡಿರುವಂತ ಶಕ್ತಿಯನ್ನ ಪೇಮೆಂಟ್ ಮಾಡ್ತಾ 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 ಏನ್ ಮಾಡ್ತೀರಿ? ಜೀವನ ಮಾಡ್ತೀರಿ. ಆದ್ಮೇಲೆ ಅದೇ ಸಂಸ್ಕಾರ ಈ ಸಂಗಮ ಯುಗದಲ್ಲಿ ಬರಬೇಕೋ ಬೇಡವೋ? ಬರ್ಬೇಕು. ಹಾಗಿದ ಆ ಪವಿತ್ರತೆಯನ್ನು ಧಾರಣೆ ಮಾಡಿದೀರಾ? ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ತಮ್ಮ ಎಲ್ಲ ಧನವನ್ನ ಯಜ್ಞ ಕೊಟ್ಟಿದ್ರು, ಧನವನ್ನ ಕೊಟ್ಟಿದ್ರು, ಮನಸ್ಸನ್ನು ಕೊಟ್ಟಿದ್ರು, ಪರಿವಾರವನ್ನು ಕೊಟ್ಟಿದ್ರು. ಹೌದು ತಾನೆ?
ಹೌದು. ಹಾಗೆ ನಾವು ಎಲ್ಲವನ್ನ ಕೊಟ್ಟಿದ್ದೀವ ಮಾನಸಿಕವಾಗಿ. ಶಾರೀರಿಕವಾಗಿ ಗೃಹಸ್ಥದಲ್ಲಿ ಇದ್ದೀರಾ, ಅದರಲ್ಲೇನು ಪ್ರಶ್ನೆ ಇಲ್ಲ. ಆದ್ರೆ ಮಾನಸಿಕವಾಗಿ ಇದು ಎಲ್ಲದರ ಮಾಲೀಕ ಯಾರು? ಶಿವಬಾಬಾ ಆದ್ಮೇಲೆ ನೀವ್ಯಾರು? ಆತ್ಮ ಅಲ್ವಾ? ಮನೆ ಯಾವ್ದು ನಿಮ್ದು? ಪರಂಧಾಮ. ಪರಂಧಾಮ ಇವಾಗ ಎಲ್ಲಿದ್ದೀರಿ? ಸಾಕಾರ ಪ್ರಪಂಚದ ಅಲ್ವಾ? ಸಾಕಾರ ಪಥದಲ್ಲಿ ಇದ್ದಾಗ ಈ ಮನೆ ನಿಮ್ದ? ಇಲ್ಲ. ನೀವು ಮೌಂಟ್ ಅಬುಗೆ ಹೋಗ್ತೀರಾ, ಅವಾಗ ಅಲ್ಲಿರುವ ಒಂದು ಶಾಂತಿವನ ಡೈಮಂಡ್ ಹಾಲ್ ನಿಮ್ದ? ಇಲ್ಲ. ಇಲ್ಲ. ನೆಂಟರ ಮನೆಗೆ ಹೋದಾಗ ಆ ಬಿಲ್ಡಿಂಗು, ಆ ಬಟ್ಟೆ, ಆ ಊಟ ತಿಂಡಿ ನಿಮ್ದ? ಇಲ್ಲ. ಅಲ್ಲವಲ್ಲ? ನಾವು ಅದನ್ನು ಉಪಯೋಗ ಮಾಡಿದಾಗ ನಾವು ಸಾಲಗಾರರಾಗ್ತೀವಲ್ವಾ? ನಾವು ಅದನ್ನು ಹೌದು. ಪೇಮೆಂಟ್ ಮಾಡ್ಕೊಂಡು ಬರ್ಬೇಕೋ ಬೇಡವೋ? ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಪೇಮೆಂಟ್ ಯಾವ ಪೇಮೆಂಟ್ ಮಾಡಬೇಕು? ಈಶ್ವರಿಯ ಸಂಪಾದನೆಯ ಪೇಮೆಂಟ್ ಅನ್ನ ಮಾಡಬೇಕಾಗ್ತದೆ. ಹಾಗೆ ನಮ್ಗೆ ಪೇಮೆಂಟ್ ಬೇಕು ಅಂತಂದ್ರೆ ಯಾರ ಹತ್ರ ಹೋಗ್ಬಿಟ್ಟು ಕೇಳ್ಬೇಕು? ಅಪ್ಪನ ಹತ್ರ. ಪರಮಾತ್ಮ ಅವ್ರು ಕೊಟ್ಟು ಬಿಡ್ತಾರ? ಅಪ್ಪನ ಹತ್ರ ಹೋಗಿ ಕೇಳಿದಾಗ ಕೊಡ್ತಾರ? ಅವ್ರ ಫ್ಯಾಕ್ಟ್ರಿನಲ್ಲಿ ಸೇವೆ ಮಾಡ್ಬೇಕು. ಕೆಲಸ ಮಾಡು, ಕೆಲಸ ಮಾಡು, ದುಡ್ಡು ತಗೊಂಡು ಪೇಮೆಂಟ್ ಎಷ್ಟು ಕೆಲಸ ಮಾಡ್ತೀವೋ ಅಂತಂದ್ರೆ ನನ್ನ ಹತ್ರ ಇರುವಂತ ಸಪ್ತಗುಣವನ್ನು ಯಾರ್ಯಾರಿಗೆ ಅವಶ್ಯಕತೆ ಅದನ್ನೆಲ್ಲ ಕೊಡು. ಸಾಯಂಕಾಲ ಹೋಗ್ಬೇಕಾದ್ರೆ ದುಡ್ಡು ತಗೊಂಡು ಹೋಗ್ತಾರೆ. ಬಾಬಾ ಹೇಳ್ತಾರೆ ಸಾಯಂಕಾಲನಲ್ಲ ಅದೇ ಸೆಕೆಂಡ್ ಅಲ್ಲಿ ನಿನ್ನ ಅಕೌಂಟಿಗೆ ನಾನೇನ್ ಮಾಡ್ಬಿಡ್ತೇನೆ, ಹಣವನ್ನ ಕೊಟ್ಬಿಟ್ಟು ಅಂದರೆ ನಿಮ್ಮ ಮನಸ್ಸಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರಬೇಕು. ಈ ಪ್ರಪಂಚದಲ್ಲಂತೂ ವ್ಯಕ್ತಿ ವಸ್ತು ಯಾರು ಕೂಡ ನನ್ನವರು ಅಲ್ಲ. ಅಲ್ಲ ಅಂದಮೇಲೆ ಇದು ಯಾವುದನ್ನು ಕೂಡ ಮನಸ್ಸಿನಲ್ಲಿ ಧರಿಸುವಂತ ಅಧಿಕಾರ ನನಗೆ ಇಲ್ಲ. ಅದನ್ನು ನಾನು ಧರಿಸಲು ಬಾರದು. ಅದು ಧರಿಸಿದ್ರೂ ಕೂಡ ಅದರ ಮಾಲೀಕ ನಾನು ಅಲ್ಲ. ಅಲ್ಲ. ಯಾರು ಮಾಲೀಕ? ಅಪ್ಪ. ಅಪ್ಪ. ಟ್ರೈನಿನ ಮಾಲೀಕ ಯಾರು? ಗೌರ್ಮೆಂಟ್. ಗೌರ್ಮೆಂಟ್. ಅದು ಗೊತ್ತಿರ್ತದಾನೆ. KSRTC ಬಸ್ಸಿನ ಮಾಲೀಕರು ಯಾರು? ಗೌರ್ಮೆಂಟ್. ಗೌರ್ಮೆಂಟ್. ಅದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ ಅಲ್ವಾ? ಓಕೆ. ಮದುವೆ ಮನೆಗೆ ರೋಲ್ಡ್ ಗೋಲ್ಡ್ ಹಾಕೊಂಡು ಹೋಗಿದ್ದೀರಾ, ಬಾಡಿಗೆದು. ಬಂಗಾರ ಯಾರ್ದು? ಬಂಗಾರ ಯಾರ್ದು? ಅಂಗಡಿ ಓನರ್. ಅಂಗಡಿ ಅವ್ರದ್ದು, ನಿಮ್ದಲ್ವಲ್ಲ? ಇದೇ ಪ್ರಶ್ನೆನ ಬಾಬಾ ಕೇಳ್ತಿದ್ದಾರೆ. ಇವತ್ತು ನೀವು ಯಾವ್ದು ನಾನು ನನ್ನದು ಅಂತ ಧರಿಸಿದಿರೋ ಅದು ಸರಿನೋ ತಪ್ಪೋ? ತಪ್ಪು. ಯಾವ್ದೊಂದು ಧರಿಸ್ಬೇಕು? ಭಗವಂತ ಪ್ರತಿದಿನ ಅಮೃತ ವೇಳೆ ಪೂರ್ತಿ ದಿನದಲ್ಲಿ ನೀವು ಸಾಧನೆಯನ್ನ ಮಾಡಿ, ಕರ್ಮವನ್ನ ಮಾಡಿ, ಸಂಪಾದನೆಯನ್ನ ಮಾಡಿ, ಭಗವಂತನಿಂದ ಏನು ಸಪ್ತಗುಣಗಳನ್ನ ಧರಿಸಿದಿರೋ ತಗೊಂಡಿದ್ದೀರೋ ಅದನ್ನೇ ನೀವೇನ್ ಮಾಡ್ಬೇಕಾಗತ್ತೆ? ಧರಿಸಿದಾಗ, ಅದನ್ನ ತೆಗೆದುಕೊಂಡು ಹೋದಾಗ, ಅದರ ಪೇಮೆಂಟ್ ಅನ್ನ ಎಲ್ಲರಿಗೂ ಕೊಟ್ಟಾಗ ಅವಾಗ ಕರ್ಮ ಸರಿ ಆಗತ್ತೆ. ಆವಾಗ ಸಾಲ ಆಗೋದಿಲ್ಲ. ಆವಾಗ ನಿಮ್ಮ ಜೀವನ ಏನಾಗ್ತದೆ ಆತ್ಮೀಯರೇ? ಸುಖಮಯ. ಸುಖಮಯವಾಗ್ತದೆ. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಹಾಗಿದ್ರೆ ಸ್ಥೂಲ ಧನವನ್ನ ತೆಗೆದುಕೊಂಡು ಹೋದಾಗ ಅವಾಗ ಅದು ನಮ್ಮ ಸ್ಥೂಲ ಧನ ಏನಾಗ್ತದೆ? ನನ್ನ ಅಕೌಂಟಲ್ಲಿ ಜಮಾ ಆಗತ್ತೋ ಮೈನಸ್ ಆಗತ್ತೋ? ಮೈನಸ್. ಮೈನಸ್ ಆಗತ್ತಲ್ವಾ? ಅದಕ್ಕೆ ಯಾವ ಧನವನ್ನ ಪೇಮೆಂಟ್ ಮಾಡ್ಬೇಕು ನಾವು? ಜ್ಞಾನಧನವನ್ನ, ಸಪ್ತಗುಣಗಳನ್ನ. ಈಶ್ವರಿಯ ಧನವನ್ನ ನಾವೇನ್ ಮಾಡ್ಬೇಕು? ಸ್ಥೂಲ ಧನದ ಜೊತೆಗೆ ಆತ್ಮಿಕ ಶಕ್ತಿಯನ್ನ, ಈಶ್ವರಿಯ ಸುಖವನ್ನು ಕೂಡ ಬೇರೆಯವರಿಗೆ ನಾವೇನ್ ಮಾಡ್ಬೇಕು? ಕೊಡ್ತಾ ಹೋದಾಗ ಅವಾಗ ನಿಮ್ಮ ಕರ್ಮ ಏನಾಗತ್ತೆ? ಸರಿಯಾಗತ್ತೆ. ಆವಾಗ ಯಾವ ಧರ್ಮವನ್ನು ಧರಿಸ್ಬೇಕು? ಏಕ್ ಬಾಪ್ ದೂಸರಾ ನಾ ಕೋಯ್. ಸರಿ. ಇನ್ನೊಂದು ಪ್ರಶ್ನೆ ಬಾಬಾರವ್ರದ್ದು. ಮದುವೆಯಾದ ಮಹಿಳೆ ತನ್ನ ಮನಸ್ಸಿನಲ್ಲಿ ಯಾರನ್ನ ಧರಿಸ್ತಾರೆ? ಪತಿಯನ್ನ. ಅಲ್ವಾ? ಪತಿ ಕೊಟ್ಟಿರುವಂತ ಬಟ್ಟೆ, ಪತಿ ಕೊಟ್ಟಿರುವಂತ ಊಟ, ಪತಿ ಇರುವಂತ ಮನೆ ಅಲ್ವಾ? ಪತಿ ಕೊಟ್ಟಿರುವಂತ ಹಣ. ತವರ ಮನೆಗೆ ಹೋದ್ರೂ ಕೂಡ ತವರ ಮನೆಗೆ ಗಿಫ್ಟ್ ಅನ್ನ ತಗೊಂಡು ಹೋಗ್ತಿರೋ ಇಲ್ವೋ? ತಗೊಂಡು ನಿಮ್ಮ ಹಣದಿಂದ ತಗೊಂಡಿದ್ದು, ಪತಿ ಹಣದಿಂದ ತಗೊಂಡಿರೋದು? ಪತಿ. ಮನೆಯ ಮಾಲೀಕ ಯಾರು? ಪತಿ. ಪತಿ. ನಿಮ್ ಬಟ್ಟೆಯ ಮಾಲೀಕ ಯಾರು? ಪತಿ. ನಿಮಗೆ ಕೊಟ್ಟಿರುವಂತ ಬಂಗಾರದ ಮಾಲೀಕ ಯಾರು? ಪತಿ. ನಿಮ್ಮತ್ತೇನು ಮೆಡಿಸಿನ್ ಇದೆ ಅದರ ಮಾಲೀಕ ಯಾರು? ಪತಿ. ಅಂದ್ಮೇಲೆ ಪತಿ ಹೇಳ್ದಂಗೆ ಕೇಳಬೇಕೋ ಬೇಡವೋ? ಕೇಳ್ಬೇಕು. ಈಗ ಹೇಳಿ, ಆತ್ಮಿಕವಾಗಿ ನಿಮ್ಮ ಪತಿ ಯಾರು? ಪರಮಾತ್ಮ. ಆತ್ಮನ ತಂದೆ ಯಾರು? ಶಿವಬಾಬಾ. ಪರಮಾತ್ಮ. ಶರೀರದ ಮಾಲೀಕ ಯಾರು?
ಶಿವಬಾಬಾ ಅಲ್ವಾ? ನಿಮ್ಮ ಮನೆಯ ಮಾಲೀಕ ಯಾರು? ಯಾರು? ಶಿವಬಾಬಾ. ಶಿವಬಾಬಾ ಅಂದಮೇಲೆ ಆ ಸ್ಮೃತಿಯಲ್ಲಿ ಇದ್ದೀರೋ ಅಥವಾ ನಾನು ನನ್ನದು ಹೇಳುವಂತ ಸ್ಮೃತಿಯಲ್ಲಿ ಇದ್ದೀರೋ? ಅರ್ಥ ಆಗ್ತಾ ಇದೆ ವಿಷಯ ಏನು ಅಂತ? ಪವಿತ್ರತೆಯ ಧರ್ಮ ಅಂತಂದ್ರೆ ನಿಮ್ಮದೇನಿದೆಯೋ ಅದನ್ನ ಮಾತ್ರ ಜೊತೆಲಿ ಇಟ್ಕೊಳ್ಬೇಕೇ ಹೊರತು ಈ ಪ್ರಪಂಚದ ಯಾವುದೇ ವಸ್ತು ನಿಮ್ಮ ಜೊತೆಗೆ ಇರಬಾರದು. ಓಕೆ, ಈಗ ಕೊನೆಯ ಪ್ರಶ್ನೆ. ನಿಮ್ಮ ಶರೀರ ಯಾವಾಗ ಪವಿತ್ರವಾಗಿರ್ತದೆ, ಶುದ್ಧವಾಗಿರ್ತದೆ, ಸ್ವಚ್ಛವಾಗಿರ್ತದೆ, ಹಗುರವಾಗಿರ್ತದೆ ಅಥವಾ ನಿಮ್ಮ ಮಾತನ್ನದು ಕೇಳ್ತದೆ? ಸ್ನಾನ ಮಾಡಿದಾಗ, ಮತ್ತೆ ಆ ಅದಕ್ಕೆ ಊಟ ತಿಂಡಿ ಕೊಟ್ಟಾಗ. ಸರಿ, ಊಟ ತಿಂಡಿ ಬಿಟ್ಬಿಡಿ. ಊಟ ತಿಂಡಿ ಕೊಡೋದು ಶಕ್ತಿಗೆ. ಊಟ ತಿಂಡಿ ಕೊಡೋದು ಯಾವ್ದಕ್ಕೆ ನೀವು? ಶಕ್ತಿಗೆ. ಈಗ ನಾವು ಮಾತಾಡ್ತಾ ಇರುವಂತ ವಿಷಯ ಯಾವುದು? ಪವಿತ್ರತೆ ಮತ್ತು ಅಪವಿತ್ರತೆ. ಪವಿತ್ರತೆ ಅಂತಂದ್ರೇನು? ಸ್ವಚ್ಛತೆ. ಅಪವಿತ್ರತೆ ಅಂತಂದ್ರೇನು? ಮಲಿನತೆ. ಓಕೆ, ಇವಾಗ ನಿಮ್ಮ ಶರೀರ ಯಾವಾಗ ಸ್ವಚ್ಛವಾಗಿರ್ತದೆ? ಸ್ನಾನ ಸ್ನಾನ ಮಾಡ ಮಾಡಿದಾಗ. ಸ್ನಾನ ಮಾಡಿದಾಗ. ಯಾವ್ದಾಗ ಸ್ನಾನ ಮಾಡಿಸ್ಬೇಕು? ಜ್ಞಾನದ ಆ ಜ್ಞಾನದ ಸ್ಥಾನ. ಶರೀರಕ್ಕೆ ಯಾವ್ದಕ್ ಸ್ನಾನ ನೀರು ಮಾಡಿಸ್ಬೇಕಂತಾರೆ? ನೀರಲ್ಲಿ ನೀರಲ್ಲಿ ಯಾಕೆ ಸ್ನಾನ ಮಾಡಿಸ್ಬೇಕು? ಸ್ವಚ್ಛ ಮಾಡಿ. ಸ್ವಚ್ಛ. ಈ ಪ್ರಪಂಚದ ಧೂಳು, ಮಣ್ಣು, ಕಸ, ಕೆಸರು, ಬೆವರು ಅದಕ್ಕೇನಾಗಿದೆ? ತಾಕಿದೆ. ಮೆತ್ಕೊಂಡಿದೆ. ಅದಕ್ಕಾಗದು ಅಪವಿತ್ರ ಆಗಿದೆ. ಅದು ಇರುವುದಕ್ಕೆ ನನಗೆ ಸರಿಯಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಆತ ಇಲ್ಲ. ಆಗ್ತಾ ಇಲ್ಲ. ಅವಾಗ ಶರೀರವನ್ನ ನಾವೇನ್ ಮಾಡ್ತೀವಿ? ಸ್ವಚ್ಛ ಮಾಡಿ. ನೀರಿನಿಂದ ಕ್ಲೀನ್ ಮಾಡಿ ಏನ್ ಮಾಡ್ತೀವಿ? ಈ ಪ್ರಪಂಚಕ್ಕೆ ಶರೀರ ಬಂದಾಗ ಯಾವ ರೂಪದಲ್ಲಿ ಇತ್ತೋ ಅದೇ ರೂಪದಲ್ಲಿ ತರುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಹೌದು ಅಲ್ವೋ? ಹೌದು. ಈ ಪ್ರಪಂಚಕ್ಕೆ ಶರೀರ ಬಂದಾಗ ಬಟ್ಟೆ ತಗೊಂಡ್ ಬಂದಿತ್ತೋ, ಬಂಗಾರ ಹಾಕೊಂಡ್ ಬಂದಿತ್ತೋ? ಏನು ಹಾಕೊಂಬಂದಿಲ್ಲ. ಓಕೆ, ಅದೇ ರೂಪದಲ್ಲಿ ಅದನ್ನ ನಾವು ಸ್ವಚ್ಛ ಮಾಡ್ತೀವಿ ತಾನೆ? ಮಾಡ್ತೀವಿ. ಹಾಗೆ ಆದ್ಮೇಲೆ ಪರಮಧಾಮದಿಂದ ನೀವು ಬಂದಾಗ ಹೇಗ್ ಬಂದಿದ್ರಿ? ಈ ಸ್ವಚ್ಛವಾಗಿ ಪ್ರಪಂಚಕ್ಕೆ ಬಂದಿದ್ದೀವಿ. ಶರೀರ ಬರ್ಬೇಕಾದ್ರೆ ಹೆಂಗ್ ಬಂದಿತ್ತು? ಸ್ವಚ್ಛವಾಗಿ ಬಂದ. ಸ್ವಚ್ಛವಾಗಿ ಕಣ್ಣು, ಕಿವಿ, ಕೈ, ಕಾಲು, ಮೂಗು, ಚರ್ಮ ತಗೊಂಡ್ ಬಂದಿತ್ತು. ಹೌದಾ? ಹೌದು. ನಾವು ಅದೇ ರೀತಿಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವೋ ಅಥವಾ ಈ ಪ್ರಪಂಚದಲ್ಲಿರುವಂತ ಮಣ್ಣು, ಕಸ, ಧೂಳು, ಬಟ್ಟೆ ಎಲ್ಲ ಮೆಚ್ಕೊಂಡು ಇರ್ಲಿಕ್ಕೆ ಇಷ್ಟಪಡ್ತೀವೋ? ಎಲ್ಲ ಸ್ವಚ್ಛವಾಗಿರುತ್ತೆ. ಹೌದಾ? ಹಾಗಿದ್ರೆ ಆತ್ಮ ಪರಂಧಾಮದಿಂದ ಹೆಂಗ್ ಬಂದಿತ್ತು? ಪವಿತ್ರವಾಗಿ. ನಿರಾಕಾರ. ಆತ್ಮ ಸಹಿತವಾಗಿ ಪರಮಾತ್ಮನ ಸಪ್ತ ಗುಣಗಳನ್ನ ಧಾರಣೆ ಮಾಡ್ಕೊಂಡು ಬಂದಿತ್ತು. ಎಸ್ ಆರ್ ನೋ? ಎಸ್. ಅವಾಗ Yes. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ರಾವಣನ ವಸ್ತುವನ್ನ ಧರಿಸ್ಕೊಂಡು ಬಂದಿತ್ತ? ಇಲ್ಲ. ಅವಾಗ ಆ ಒಂದು ಅನಾದಿ ಸ್ವರೂಪ, ಪರಮಧಾಮದಲ್ಲಿರುವಂತ ಸ್ವರೂಪ ಆದಿ ಸ್ವರೂಪ, ಅದು ಶ್ರೇಷ್ಠವಾಗಿತ್ತು ತಾನೆ? ಶ್ರೇಷ್ಠವಾಗಿ. ಶಾರೀರಿಕವಾಗೂ ಬೆಳಿಗ್ಗೆ ನಿಮ್ಮ ಮನೆಯಲ್ಲಿ ನೀವು ಮಾಡಿಸುವಂತ ಶರೀರಕ್ಕೆ ಸ್ನಾನ, ಆಹಾರ ಕೊಟ್ಟಾಗ ಶರೀರ ಯಾವ ರೀತಿ ಸಪೋರ್ಟ್ ಮಾಡ್ತದೆ ಅಷ್ಟು ಮಧ್ಯಾಹ್ನ ಸಪೋರ್ಟ್ ಮಾಡುತ್ತಾ? ಇಲ್ಲ. ಇಲ್ಲ. ಸಾಯಂಕಾಲ ಸಪೋರ್ಟ್ ಮಾಡುತ್ತಾ? ಇಲ್ಲ. ನೀವು ಸ್ನಾನನೇ ಮಾಡಿಸಿಲ್ಲ, ಶರೀರವನ್ನು ಊರೆಲ್ಲ ಸುತ್ತಿಸಿದಿರಿ, ಅವಾಗ ಏನಾಗ್ತದೆ? ಶರೀರ ಮಲಿನ ಆಗಲ್ಲ. ಹಾಗೆ ಆವಾಗ ಅದು ನಿಮ್ಗೆ ಸಪೋರ್ಟ್ ಮೊದಲಿನಾಗೆ ಕೊಡುದು. ಕೊಡಲ್ಲ. ಮಾಡೋದಿಲ್ಲ. ಆವಾಗ ನಿಮ್ಮ ಕರ್ಮ ಕರೆಕ್ಟ್ ಆಗಿ ಆಗೋದಿಲ್ಲ. ನಿಮ್ಮ ಗಮನ ಮಲಿನದ ಕಡೆಗೆ ಹೋಗತ್ತೆ. ನೀವು ಬೇಕಾದ್ರೆ ಯೋಗ ಮಾಡಿದಾಗ ನೋಡಿ, ಮನಸ್ಸೇನಾಗಿರ್ತದೆ? ಹಗುರವಾಗಿರುತ್ತೆ. ಪೂರ ಆಗಿರ್ತದೆ. ಅದ್ರ ಮೊದಲು ಮನಸ್ಸು ನೋಡಿ ಭಾರ ಆಗಿರ್ತದೆ ಇಲ್ವೋ? ಹೌದು. ಬಾತ್ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಶರೀರ ಮತ್ತು ಬಟ್ಟೆ ಭಾರ ಅಂತ ಅನ್ಸತ್ತೆ ಅಲ್ವಾ? ಅಲ್ಲಿಂದ ಹೊರಗಡೆ ಬಂದಾಗ ಕ್ಲೀನ್ ಆಗಿರೋ ಬಟ್ಟೆ ಹಾಕೊಂಡಾಗ ಶರೀರ ಕ್ಲೀನ್ ಮಾಡಿದಾಗ ಹಗುರ ಆಗುತ್ತಾಗಲ್ವೋ? ಆಗುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಕರ್ಮಕ್ಷೇತ್ರಕ್ಕೆ ಬಂದ ಮೇಲೂ ಕೂಡ ಗಲೀಜಾಗಿರುವಂತ ವಸ್ತುವನ್ನ ನೀನು ಮನಬುದ್ಧಿಯಿಂದ ಧಾರಣೆ ಮಾಡುವಂತದ್ದು ಇದು ಧರ್ಮ ಅಲ್ಲ. ಆ ಧರ್ಮ ಸರಿ ಇಲ್ಲ ಅಂತಂದ್ರೆ ಏನಾಗ್ತದೆ? ಏನಾಗ್ತದೆ ನಾಗರತ್ನಕ್ಕ? ಧರ್ಮ ಸರಿ ಇಲ್ಲ ಅಂದ್ರೆ ಏನಾಗ್ತದೆ? ಅಲ್ಲಿ ಅಪವಿತ್ರತೆ ಆಗಿರುತ್ತಲ್ಲ, ಶ್ರೀಮತಕ್ಕೆ ಕರ್ಮ ವಿರುದ್ಧ. ಸರಿ ಆಗೋದಿಲ್ಲ. ಹ್ಮ್. ಧರ್ಮ ಸರಿ ಇಲ್ಲ ಅಂದ್ರೆ ಕರ್ಮ ಸರಿ ಆಗೋದಿಲ್ಲ. ಕರ್ಮ ಸರಿ ಆಗೋದಿಲ್ಲ ಅಂತಂದ್ರೆ ಕರ್ಮದ ಫಲನು ಸರಿ. ಇರಲ್ಲ. ಆಗುದಿಲ್ಲ. ಅದಕ್ಕಾಗಿ ನಮ್ಮ ಪ್ರತಿಯೊಂದು ಕರ್ಮದಲ್ಲಿ ಇವತ್ತು ದುಃಖಕ್ಕೆ ಕಾರಣ ಏನು ಅಂತಂದ್ರೆ, ಮೊದಲನೇದಾಗಿ ಒಂದು ರಾಜ್ಯ ಇಲ್ಲ. ಯಾಕಂತಂದ್ರೆ ನಮ್ಮ ಕರ್ಮ ಏನಾಗ್ಬೇಕು? ಸುಕರ್ಮ ಆಗ್ಬೇಕೋ ಬೇಡವೋ? ಆಗ್ಬೇಕು. ಆ ಸುಕರ್ಮ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಾಬನ ಮಾತನ್ನ ಕೇಳ್ಬೇಕಲ್ವಾ? ಬಾಬನ ಜೊತೆಲಿ ಇಳ್ಬೇಕಲ್ವಾ? ಅವಾಗಲ್ಲ ಒಂದೇ ರಾಜ್ಯ ಇರ್ಬೇಕಲ್ವಾ? ಮದ್ವೆ ಆಗಿರೋದು ಪತಿ ಅಂದ್ಮೇಲೆ ಪತಿ ಮಾತನ್ನ ಏನ್ ಮಾಡ್ಬೇಕು? ಕೇಳ್ಬೇಕು. ಯಾಕಂದ್ರೆ ಅಂತಿಮ ಸಮಯದವರೆಗೂ ನೀವು ಇರೋದು ಯಾರ ಜೊತೆಗೆ? ಪತಿ ಜೊತೆ. ಮಕ್ಕಳ ಜೊತೆನೋ, ಅತ್ತೆ ಜೊತೆಗೆ, ಮಾವನ ಜೊತೆನೋ?
ಪತಿ ಪತಿ ಜೊತೆ ಪತಿ ಜೊತೆ ಅಂದ್ಮೇಲೆ ಪತಿ ನಾನು ಮನೆ ಎಲ್ಲವನ್ನ ಬಿಟ್ಬಿಟ್ಟು ಪತಿ ಮನೆಗೆ ಬಂದಾಗ ಪತಿ ಹೇಳಿದಾಗ ನಾನೇನ್ ಮಾಡ್ಬೇಕಾಗ್ತದೆ? ಕೇಳ್ಬೇಕು. ಹಾಗೆ ಆತ್ಮದ ಪತಿ ಯಾರು? ಪರಮಾತ್ಮ ಹಾಗಿದ್ರೆ ಪ್ರತಿಯೊಂದು ಕರ್ಮವನ್ನು ಬಾಬಾ ಹೇಳ್ದಂಗೆ ಕೇಳ್ತಿದ್ದೀರಾ ಮತ್ತು ಬಾಬನ ಗುಣಗಳನ್ನ ಮಾತ್ರ ನೀವೇನ್ ಮಾಡ್ಬೇಕು? ಧರಿಸಬೇಕಾಗ್ತದೆ. ನೀವು ಮದುವೆ ಆಗ್ಬಿಟ್ಟು ಬೇರೆ ಯಾರೋ ಕೊಟ್ಟಿರುವಂತ ಬಟ್ಟೆ ಬಂಗಾರವನ್ನ ಧರಿಸಿದಿದ್ರೆ, ಯಾರದೋ ಮನೆ ಹೋಗ್ಬಿಟ್ಟು ಇದ್ದಿದ್ರೆ ನಿಮ್ಮ ಪತಿ ನಿಮ್ಮನ್ನ ಒಪ್ಕೊಳ್ತಾರಾ? ಇಲ್ಲ. ಇಲ್ಲ ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಒಂದು ಧರ್ಮವನ್ನ ಧಾರಣೆ ಮಾಡಿದ್ದೀರಾ. ಯಾವ ಧರ್ಮ ಅದು? ಪವಿತ್ರತೆ. ಪರಮಾತ್ಮನಲ್ಲಿರುವಂತ ಸಪ್ತ ಗುಣಗಳು ಮಾತ್ರ, ಮತ್ತು ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿಗಳು ನಿಮ್ಮದು ಅಲ್ಲ. ಅಲ್ಲ. ಈವನ್ ಬಾಬಾ ಏನ್ ಹೇಳ್ತಾರೆ ಗೊತ್ತಾ? ಶಾಂತಿ ಗುಣವನ್ನು ಕೂಡ ನೀವು ಧಾರಣೆ ಮಾಡಬಾರದಂತೆ. ಯಾಕೆ ಹೇಳಿ? ಅದೂ ಕೂಡ ನಿಮ್ಮ ಆಸ್ತಿ ಅಲ್ಲ. ಅಲ್ಲ. ನೀವ್ಯಾರು? ಆತ್ಮ. ಅಷ್ಟೇ, ಆತ್ಮ ಅಷ್ಟೇ. ಯಾವುದನ್ನು ಕೂಡ ನೀವು ಧರಿಸಿದೇನೆ ಆತ್ಮನಾಗಿ ಏನ್ ಮಾಡ್ಬೇಕು? ನೀವು ಪ್ರತಿಯೊಂದು ಕರ್ಮ ಮಾಡಿದಾಗ ಅವ ಕರ್ಮ ಯಥಾರ್ಥ ವಿಧಿವತ್ತಾಗಿ ಆಗತ್ತೋ ಆಗಲ್ವೋ? ಆ ಕರ್ಮ ಸುಕರ್ಮ ಆಗತ್ತೋ ಆಗಲ್ವೋ? ಆಗುತ್ತೆ. ಆ ಕರ್ಮದ ಫಲ ಸಫಲ ಆಗತ್ತೋ ಆಗಲ್ವೋ? ಅದು ನಿಮ್ಗೆ ಇಷ್ಟ ಆಗತ್ತೋ ಆಗಲ್ವೋ? ಆಗುತ್ತೆ. ಅಲ್ವಾ? ಆ ರೀತಿ ನೀವು ಕರ್ಮವನ್ನ ಮಾಡ್ತಾ ಇದ್ದೀರಾ ಅಂತ ಬಾಬಾ ನಿಮ್ಮನ್ನೇನ್ ಮಾಡ್ತಿದ್ದಾರೆ? ಹೇಳ್ತಾ ಇದಾರೆ. ಆ ಪವಿತ್ರತೆ ಹೇಳೋದು ಏನಾಗ್ಬೇಕಂತೆ? ನ್ಯಾಚುರಲ್ ನೇಚರ್. ಏನಾಗ್ಬೇಕು? ಅಂದ್ರೆ ಇವಾಗ ನೋಡಿ, ನಾವು ಪ್ರಪಂಚಕ್ಕೆ ಈಗ ನಾವು ಬಾಬನ್ ಮಗು ಆದಾಗ ದಿನಕ್ಕೆ 2 ಸಲ 3 ಸಲ ಏನ್ ಮಾಡ್ತೀವಿ? ಸ್ನಾನ ಮಾಡ್ತೀವಲ್ವಾ? ಕ್ಲೀನ್ ಆಗಿರೋ ಬಟ್ಟೆಯನ್ನು ಹಾಕೊಳ್ತೀವಲ್ವಾ? ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡ್ತೀವಲ್ವ ಶರೀರಕ್ಕೆ? ಮಾಡ್ತೀವೋ ಇಲ್ವೋ? ಹಾಗೆ ಮನಸ್ಸು ಕೂಡ ಏನ್ ಮಾಡ್ಬೇಕು? ಶುದ್ಧವಾದಂತ ಆತ್ಮೋನ್ನತಿಗೆ ಬೇಕಾಗಿರುವಂತ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡ್ಬೇಕು. ಹಾಗಿದ್ರೆ ಆತ್ಮಿಕ ಸ್ವಚ್ಛತೆ, ಆತ್ಮಿಕ ಆರೋಗ್ಯ, ಆತ್ಮದ ಉನ್ನತಿಗೆ ಈ ಪ್ರಪಂಚದಲ್ಲಿರುವಂತ ಆಹಾರ ಯಾವುದು? ಭಗವಂತ ಸಪ್ತ ಗುಣ, ಜ್ಞಾನ ಅಲ್ಲ. ಯಾವುದು? ಗುಣ. ಅದನ್ನಿಂದ ನಾನು ಸ್ವೀಕಾರ ಮಾಡ್ಬೇಕು. ಓಕೆ, ಇಲ್ಲಿ ಬಾಬಾ ಹೇಳ್ತಾರೆ, ಶಾರೀರಿಕ ಕೊಡುವಂತ ನೀವು ಯಾವುದೇ ಆಹಾರ ಇವತ್ತು ಸ್ವಚ್ಛವಾಗಿದೆಯೋ ಅಪವಿತ್ರವಾಗಿದೆಯೋ? ಅಪವಿತ್ರ. ಆ ಕಾರಣದಿಂದ ಶರೀರಕ್ಕೆ ನೀವು ಏನೇ ಕೊಟ್ಟರು ಕೂಡ ಶರೀರ ಪವಿತ್ರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಆತ್ಮ ಪವಿತ್ರ ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವೋ? ಆಗುತ್ತೆ. ಯಾಕಂತಂದ್ರೆ ಪರಮಾತ್ಮನ ಪವಿತ್ರತೆ ಶಕ್ತಿ ಇರುವಂತ ಕಾರಣದಿಂದ ನೀವು ಆತ್ಮವನ್ನು ಸ್ವಚ್ಛ ಮಾಡ್ಬೋದು, ಪಂಚತತ್ವವನ್ನು ಸ್ವಚ್ಛ ಮಾಡ್ಬೋದು. ಪಂಚತತ್ವಗಳು ಶುದ್ಧವಾದಾಗ ಆವಾಗ ಶರೀರಕ್ಕೂ ಕೂಡ ಏನು ಸಿಗ್ತದೆ? ಶುದ್ಧ ಗಾಳಿ, ಶುದ್ಧ ಆಹಾರ, ಶುದ್ಧ ಸಂಬಂಧ, ಶುದ್ಧ ವ್ಯಕ್ತಿಗಳು ಸಿಕ್ಕಿದಾಗ ಅವಾಗ ಏನಾಗುತ್ತೆ? ಶರೀರನು ಕೂಡ ಆದರೆ ವರ್ತಮಾನ ಶರೀರ ಶುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಹೊಸ ಶರೀರವನ್ನ ಏನ್ ಮಾಡ್ಬೋದು? ಹೇಗೆ? ಹೇಗೆ? ಹಳೆ ಬಟ್ಟೆ ಹೊಸ ಬಟ್ಟೆ ಮಾಡ್ಲಿಕ್ಕೆ ಆಗತ್ತಾ? ಎಷ್ಟೇ ಬಟ್ಟೆ ಹಳೆದನ್ನ ಕ್ಲೀನ್ ಮಾಡಿದ್ರು ಕೂಡ ಒರಿಜಿನಲ್ ಬಟ್ಟೆ ಹಂಗೆ ವೈಟ್ನೆಸ್ ಬರ್ತದ? ಅದಕ್ಕೆ ವೈಟ್ನೆಸ್ ಬರ್ಬೇಕು, ಶುದ್ಧವಾಗಿರ್ಬೇಕು, ಏನ್ ಬೇಕು? ಹೊಸ ಬಟ್ಟೆನೇ ಬೇಕು ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಎಷ್ಟು ಆತ್ಮ ಪವಿತ್ರ ಆಗ್ತಾ ಹೋಗ್ತದೋ ಅಷ್ಟು ನಿಮಗೆ ಹಳೆ ಶರೀರದಲ್ಲಿ ಇರುವಂತ ಅಧಿಕಾರ ಇರೋದಿಲ್ಲ. ಸಂಪೂರ್ಣ ಲೆಕ್ಕಾಚಾರ ಕ್ಲಿಯರ್ ಆದಾಗ ನೀವು ಶರೀರ ಬಿಡ್ತೀರಿ, ಮತ್ತೇನ್ ಮಾಡ್ತೀರಿ? ಪರಂಧಾಮಕ್ಕೆ ಹೋಗ್ಬಿಟ್ಟು ಸ್ವರ್ಗಕ್ಕೆ ಬಂದ್ಬಿಡ್ತೀರಿ. ಇವತ್ತು ನಾವು ಇನ್ನೂ ಈ ಶರೀರದಲ್ಲಿ ಇದ್ದೀವಿ ಅಂತಂದ್ರೆ ಇನ್ನೂ ನಮ್ಮ ಲೆಕ್ಕಾಚಾರ ಇನ್ನೂ ಉಳಿದುಕೊಂಡಿದೆ. ಲೆಕ್ಕಾಚಾರ ಉಳಿಲಿ, 1% 2% ಇದ್ರೆ ನಮ್ಗೆ ಅಷ್ಟೆಲ್ಲ ತೊಂದ್ರೆ ಆಗೋದಿಲ್ಲ. ಆದ್ರೆ ಹೆಚ್ಚಿಗೆ ಇದ್ದಾಗ ನಮ್ಗೆ ಏನಾಗತ್ತೆ? ತೊಂದ್ರೆ ಆಗತ್ತೆ. ಲೈಟ್ ಆಗಿ ನೋವಿದ್ರೆ ಅದ್ ಯಾವಾಗ್ಲೂ ಇರ್ತದೆ ಬಿಡ್ರಿ, ನಾವೇನ್ ಮಾಡ್ತೀವಿ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ತುಂಬಾ ವಿಪರೀತ ನೋವು ಇದ್ದಾಗ, ಇದು ಕುತ್ಕೊಳ್ಳಿಕ್ಕೆ ಆಗದಿದ್ದಾಗ ದಿನನಿತ್ಯದ ಕರ್ಮದಲ್ಲಿ ನಮ್ಗೆ ಏನಾಗತ್ತೆ? ತೊಂದ್ರೆ ಆಗುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇರೋದು ಪವಿತ್ರತೆ ಮುಖ್ಯವಾಗಿ ಬಾಬಾ ಹೇಳ್ತಾ ಇರೋದು ಮಾನಸಿಕವಾಗಿನೋ ಶಾರೀರಿಕವಾಗಿನೋ? ಮಾನಸಿಕವಾಗಿ. ಇವತ್ತು ನಾವು ಎಷ್ಟು ಅಪವಿತ್ರ ಆಗಿದ್ದೀವಿ ಅಂತಂದ್ರೆ ಜ್ಞಾನನು ಕೂಡ ನಾನು ಹೇಳ್ತಾ ಇದ್ದೇನೆ. ಸೆಂಟ್ರಿ ಯಾರ್ದು? ಯೋಗ ಮಾಡ್ಸಿದ್ಯಾರು? ಇವ್ರನ್ನ ಮೌಂಟ್ ಅಬು ಕರ್ಕೊಂಡು ಹೋಗಿದ್ಯಾರು? ಶಾಂತಿ ಕೊಟ್ಟಿದ್ಯಾರು? ಅಂದ್ಮೇಲೆ ನೀವು ಪವಿತ್ರರೋ ಅಪವಿತ್ರರೋ?
ಹಾಗಿದ್ರೆ ಧರ್ಮವನ್ನ ನೀವು ಪಾಲನೆ ಮಾಡಿದಿರೋ ಇಲ್ವೋ? ಮಾಡಿಲ್ಲ. ಅಂದ್ರೆ ಕರ್ಮವನ್ನ ಮಾಡ್ಲಿಕ್ಕೆ ಯಾವ್ದನ್ನ ಧರಿಸಬೇಕೋ ಅದನ್ನ ನೀವು ಸರಿಯಾಗಿ ಮಾಡಿಲ್ಲ. ಮನ ಬುದ್ಧಿಯಿಂದ ನೀವು ಧರಿಸಿಲ್ಲ ಅಂತಂದ್ರೆ ಆ ಕರ್ಮ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಕರ್ಮದ ಫಲನು ಸಫಲತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪ್ರತಿದಿನ ನಾವು ಪವಿತ್ರವಾಗಿದ್ದು ನಮ್ಮ ಸಂಸ್ಕಾರ, ಪ್ರತಿಯೊಂದು ಕರ್ಮ, ನಮ್ಮ ದೃಷ್ಟಿ, ಯೋಚನೆ, ಸಂಕಲ್ಪ, ವ್ಯವಹಾರ, ದಾತಾಪನ ಎಲ್ಲ ಏನಾಗಿರ್ಬೇಕು? ನ್ಯಾಚುರಲ್ ಆಗಿ. ಆದ್ಮೇಲೆ ಈಗ ಹೇಳಿ, ಈ ಪ್ರಪಂಚದಿಂದ, ಈ ಮನುಷ್ಯಾತ್ಮರಿಂದ ನಾವ್ ಯಾವ್ದಾದ್ರೂ ತಗೊಂಡ್ರೆ ನಾವು ಸಾಲಗಾರರಾಗ್ತೀವೋ ಸಾಲ ತೀರಿಸ್ದಂಗಾಗತ್ತ? ಸಾಲಗಾರ ಆಗ್ತೀವಿ. ಸಾಲಗಾರ ಸಾಲಗಾರದು. ಸಾಲ ತೀರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರತಿದಿನ ಈಶ್ವರೀಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಅವರೆಲ್ಲ ಸಾಲವನ್ನು ತೀರಿಸಿದಾಗ ಏನಾಗ್ತದೆ? ಹಗುರತೆಯ ಅನುಭವ ಆಗುತ್ತೆ. ಆಗುತ್ತೆ. ಅಂದ್ರೆ ಈ ಶರೀರಕ್ಕೆ ನೀರು ಹಾಕಿದಾಗ ಮಾತ್ರ ಏನಾಗ್ತದೆ? ಸ್ವಚ್ಛವಾಗ್ತದೆ. ಹಾಗೆ ಆತ್ಮ ಪರಮಾತ್ಮ ಪಂಚತತ್ವವನ್ನು ಕೂಡ ಭಗವಂತನ ಶಕ್ತಿಯನ್ನ ಪ್ರವಾಹ ಮಾಡಿದಾಗ ಮಾತ್ರ ಅದೇನಾಗ್ತದೆ? ಸ್ವಚ್ಛ, ಪವಿತ್ರ. ಸ್ವಚ್ಛವಾಗ್ತದೆ. ಅದಕ್ಕೆ ಹೇಳ್ತಾರೆ ಮಕ್ಕಳ ಅನಾದಿ ಸ್ವರೂಪ ಯಾವುದು? ಪರಮಧಾಮದಲ್ಲಿರುವಂತ ಸ್ವರೂಪ. ಅವಾಗ ಯಾರಿದ್ರಲ್ಲಿ? ಪರಮಾತ್ಮ. ಶುಭಾಪಾಯ್ತು. ಆತ್ಮ ಇತ್ತು ತಾನೆ? ಆತ್ಮ. ಆತ್ಮ ಜೊತೆಗೆ ಏನಿತ್ತಲ್ಲಿ? ಸಪ್ತಗುಣಗಳು. ಗುಣಗಳು. ಅಷ್ಟೇ ತಾನೇ ಇದ್ದಿದ್ದು ಹೌದು. ಅಲ್ವಾ? ಇಲ್ಲಿರುವಂತ ಕರ್ಮದ ಲೆಕ್ಕಾಚಾರ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ದೇಹಮಾನ ಏನಾದ್ರು ತಗೊಂಡೋಗಿತ್ತ ಅಲ್ಲಿ? ಇಲ್ಲ. ಇಲ್ಲದ. ಆವಾಗ ಆತ್ಮ ಹೆಂಗಿತ್ತು? ಪ್ಯೂರ್ ಆಗಿತ್ತು. ಆಗಿತ್ತು. ಆದಿಯಲ್ಲಿ ಸತ್ಯುಗಕ್ಕೆ ಬಂದ್ರಿ, ಆದಿ ಸ್ವರೂಪ. ಅವಾಗ ಆತ್ಮ ಜೊತೆಗೆ ಏನಿತ್ತು? ಸಪ್ತಗುಣಗಳು. ಶರೀರ ಹೌದು. ಇತ್ತು. ಓಕೆ. ಆರಂಭದಲ್ಲಿ ನಿಮ್ಗೆ ಅರಮನೆ, ಕಿರೀಟ, ಬಂಗಾರ, ಊಟ ತಿಂಡಿ ಎಲ್ಲ ಇತ್ತೋ ಇಲ್ವೋ? ಇತ್ತು. ಇತ್ತು. ಹಾಗಿದ್ರೆ ಅದು ಸಾಲ ಆಗಿತ್ತೋ ಆಗಿಲ್ವೋ? ಇಲ್ಲ. ಇಲ್ಲ. ಯಾಕಂತಂದ್ರೆ ನೀವು ಪಂಚತತ್ವಗಳಿಗೆಲ್ಲ ಸಂಗಮಯುಗದಲ್ಲಿ ಕೊಟ್ಟಿರೋದಕ್ಕಂತ ರಿಟರ್ನ್ ಕೊಡ್ತಾ ಇದೆ ಹೊರತು ಅದು ಸಾಲ ಅಲ್ಲ. ಜೊತೆಗೆ ಅಲ್ಲಿ ಏನ್ ತಗೊಂಡಿದ್ದೀವಿ ಅಲ್ಲೂ ಕೂಡ ನಾವೇನ್ ಮಾಡ್ತೀವಿ? ಭಗವಂತನ ಶಕ್ತಿಗಳನ್ನ ಏನ್ ಮಾಡ್ತಿದ್ದೀವಿ? ಫ್ಲೋ ಮಾಡ್ತಾ ಇದ್ವಿ. ಇವಾಗ ನಾವು ಬಾಬನ ಮನೆ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ. ಓಕೆ, ಹೋದಾಗ ಅಲ್ಲಿ ನಾನು ಊಟ ತಿಂಡಿ ಮಾಡ್ತೇನೆ ಅಂತಂದ್ಮೇಲೆ ನಾನು ಸಾಲಗಾರ ಆಗ್ತೀನಿ ಆಗಲ್ವೋ? ಆಗ್ತೀವಿ. ಆ ಸಾಲ ತೀರಿಸ್ಬೇಕು ಅಂತದ್ ಏನ್ ಮಾಡ್ಬೇಕು? ಸೇವೆ. ಒಂದೇ ವಾಚಾ ಸೇವೆ, ಇಲ್ಲ ಮನಸಾ ಸೇವೆ, ಇಲ್ಲ ಕರ್ಮಣ ಸೇವೆ, ಅಥವಾ ಧನ ಸೇವೆ, ಏನಾದ್ರೂ ಒಂದು ಮಾಡಿದಾಗ ಅಲ್ಲಿ ಲೆಕ್ಕಾಚಾರ ಏನಾಗತ್ತೆ? ನಾವು ಸುಮ್ನೆ ಬ್ರಹ್ಮ ಭೋಜನ ಮಾಡ್ಕೊಂಡು ಬಂದ್ರೆ ಏನಾಗ್ತದೆ? ಬೋಜು. ಸಾಲ ಸಾಲ ಆಗತ್ತೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಅನಾದಿಯಲ್ಲೂ ನೀವು ಖುಷಿಯಾಗಿದ್ರಿ. ಯಾಕೆ? ಆತ್ಮ ಮತ್ತು ಅಲ್ಲಿ ಪರಮಾತ್ಮನ ಸಪ್ತ ಗುಣಗಳಿತ್ತು. ಆದಿಯಲ್ಲೂ ನೀವು ಖುಷಿಯಾಗಿದ್ರಿ, ಆತ್ಮನ ಜೊತೆಗೆ ಸಪ್ತ ಗುಣಗಳಿತ್ತು. ಅದನ್ನೇ ನೀವು ಏನ್ ಮಾಡ್ತಿದ್ರಿ? ಪಂಚತತ್ವಗಳಿಗೆ, ಆತ್ಮಗಳಿಗೆ ಏನ್ ಮಾಡ್ತೀರಿ? ಪೇಮೆಂಟ್ ಮಾಡ್ತಾ ಇದ್ದೀರಿ. ಓಕೆ, ಸಮಸ್ಯೆ ಬಂದಿರೋದೆಲ್ಲಿ? ತೊಂದರೆ ಬಂದಿರೋದೆಲ್ಲಿ? ಕಷ್ಟ ಬಂದಿರೋದೆಲ್ಲಿ? ಎಲ್ಲಿ? ಈಗ ದ್ವಾಪರ ಯುಗದಿಂದ. ಯಾಕೆ? ದೇಹಾಭಿಮಾನದಲ್ಲಿ ಬಂದಲ್ಲ. ನಾನು ದೇಹ, ವಿಕರ್ಮಕ್ಕೆ ಬರ್ತೀವಿ. ನನ್ನ ಶರೀರ, ನಾನು ಸುಂದರವಾಗಿದ್ದೇನೆ, ಪತಿ ನನ್ನವರು, ಬಂಗಾರ ನಂದು, ಆಸ್ತಿ ನಂದು, 3 ಎಕರೆ ಜಮೀನಿದೆ, 4 ಫ್ಲೋರ್ ಬಿಲ್ಡಿಂಗ್ ಇದೆ, ಅರ್ಧ ಕೆಜಿ ಬಂಗಾರ ಇದೆ, ಮಕ್ಕಳು ನನ್ನವರು, ಮೊಮ್ಮಕ್ಕಳು ನನ್ನವರು, ಈ ಧರ್ಮ ನಂದು, ಈ ಜಾತಿ ನನ್ನದು, ಈ ದೇಶ ನನ್ನದು, ಎಲ್ಲದು ನನ್ನದು ನನ್ನದು ಅಂತ ನಿಮ್ಮ ಮನಸ್ಸಿನಲ್ಲಿ ಏನ್ ಮಾಡಿದಿರಿ? ತೆಗೆದುಕೊಂಡು ಓಡಾಡ್ತಿದ್ದೀರಿ. ಹೌದೋ ಅಲ್ವೋ? ಹೌದು. ಅಂದ್ಮೇಲೆ ಕೆಸರು ತಗೊಂಡು ಹೋಗ್ತಿದ್ದೀರೋ? ಅಪವಿತ್ರ ಆಗಿದ್ದೀರೋ? ಪವಿತ್ರ ಆಗಿದ್ದೀರೋ? ಆ ಓಕೆ, ನಿಮ್ಗೊಂದು ಪ್ರಶ್ನೆ, ಕರೆಕ್ಟ್ ಆಗಿ ಉತ್ತರ ಕೊಡಿ. ನಿಮ್ಮ ಸ್ವಂತ ಮನೆಯಲ್ಲೂ ಕೂಡ ನೀವು ಜೀವನ ಮಾಡ್ತಿರೋ ಮಾಡಲ್ವೋ? ಶಾರೀರಿಕವಾಗಿ ಬಾಡಿಗೆ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಸರಿ. ಒಂದು ವಾರ ಮೌಂಟ್ ಅಬು ಹೋದಾಗ ಅಲ್ಲೂ ಜೀವನ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಊಟ ತಿಂಡಿ, ಬಟ್ಟೆ ವಾಶು, ಸ್ನಾನ, ಎಲ್ಲಾನು, ನಿದ್ರೆ ಎಲ್ಲ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಎಲ್ಲಿ ಹಗುರವಾಗಿರ್ತದೆ, ಎಲ್ಲಿ ಭಾರವಾಗಿರ್ತದೆ? ಮೌಂಟ್ ಅಬುನಲ್ಲಿ ಹಗುರವಾಗಿರ್ತೀವಿ. ಕಾರಣ? ಅಲ್ಲೆಲ್ಲ ಶಾಂತ. ಜವಾಬ್ದಾರಿ ಇಲ್ಲ. ಅಲ್ಲಿ ಈಶ್ವರಿ ಪರಿವಾರ ಇಲ್ವಾ? ಊಟ ತಿಂಡಿ ಇಲ್ವಾ? ಕೆಲಸ ಇಲ್ವಾ? ಎಲ್ಲ ಇದೆಯೋ ಇಲ್ವೋ? ಇದೆ. ಅದು ಹಗುರ ಯಾಕೆ? ಆತ್ಮ ಆಗಿರ್ತೀವಿ. ಅಲ್ಲ. ಆತ್ಮದ ಆ
ಅಲ್ಲಿನ ವಾತಾವರಣ ಅಷ್ಟು ವಾತಾವರಣ ಯಾಕೆ ಅಂತಂದ್ರೆ ಮಲಗಿರೋ ಮಂಚ ನಂದು ಇಲ್ಲವಲ್ಲ, ಹೊತ್ಕೊಂಡಿರೋ ಬೆಡ್ಶೀಟ್ ನಂದು ಇಲ್ಲವಲ್ಲ, ಡೈಮಂಡ್ ಹಾಲ್ ನಂದು ಇಲ್ಲವಲ್ಲ, ಅಲ್ಲ. ತಟ್ಟೆ ನಂದು ಅಲ್ವಲ್ಲ, ಅದು ನಮ್ದು. ಪಕ್ಕದಲ್ಲಿರುವಂತ ಅಕ್ಕ ತಮ್ಮಂದಿರು ನನ್ನವರು ಅಲ್ವಲ್ಲ. ನನ್ನದ. ಇಲ್ಲಿ ಬಂದಾಗ ನಂದು. ಎಲ್ಲ ನಂದು. ಪತಿ ನಂದವರು, ಮನೆ ನಂದು, ಬಟ್ಟೆ ನಂದು, ಅವಳು ಎಜುಕೇಶನ್ ನಂದು, ಅವ್ರದ್ದು ಎಕ್ಸಾಮ್ ಅಲ್ಲಿ ಪಾಸ್ ಆಗಿಲ್ಲ, ಇಲ್ಲ ನಂದು ನಂದು ನಂದು. ಎಲ್ಲಿ? ಮನೆಯಲ್ಲಿ ಅದೇ ದುಃಖಕ್ಕೆ ಕಾರಣ. ಅರ್ಥ ಆಗ್ತಾ ಇದೆ ಇವಾಗ ಏನು ಅಂತ? ಹ್ಮ್ ಮಕ್ಕಳೇ ಎಲ್ಲೇ ಇದ್ರೂನು ಕೂಡ ಅದು ಯಾವುದು ನನ್ನದಲ್ಲ ಅಂತ ತಿಳಿದುಕೊಂಡ್ರೆ ಅದು ಮಧುಬನ. ಹ್ಮ್ ಗೃಹಸ್ಥದಲ್ಲಿರ್ಲಿ, ಬಾಬನ ಮನೆಯಲ್ಲಿ ಎಲ್ಲಿದ್ರು ಕೂಡ ಅದು ಯಾವುದು ನನ್ನದಲ್ಲ. ಅಂದ್ರೆ ಕೆಸರನ್ನ ನಿಮ್ಮ ಜೊತೆಯಲ್ಲಿ ನೀವೇನ್ ಮಾಡುವಂಗಿಲ್ಲ, ಎತ್ಕೊಳಂಗಿಲ್ಲ. ನಿಮಗೆ ತೊಂದರೆ ಕೊಡುವಂತ ವಸ್ತುಗಳನ್ನ ಜೊತೆಯಲ್ಲಿ ಇಟ್ಕೊಂಡಾಗ ಕರ್ಮ ಸರಿ ಆಗೋದಿಲ್ಲ. ಓಕೆ. ಹಲಸಿನ ಹಣ್ಣನ್ನ ಕಟ್ ಮಾಡಿದಾಗ ಏನಾಗ್ತದೆ? ಕೈಗೆ ಮೆತ್ಕೊಳ್ಳುತ್ತೆ ಏನು? ಅಂಟು. ಅಂಟು. ಆ ಅಂಟನ್ನ ಕೈಲಿ ಇಟ್ಕೊಂಡ್ಬಿಟ್ಟು ಪಾತ್ರೆ ಮುಟ್ಟಿದ್ರೆ, ಬಟ್ಟೆ ಮುಟ್ಟಿದ್ರೆ, ನಿಮ್ ಮಕ್ಕಳನ್ನ ಮೊಮ್ಮಕ್ಕಳನ್ನ ಮುಟ್ಟಿದ್ರೆ ಏನಾಗ್ತದೆ? ಎಲ್ಲರಿಗೂ ಹೋಗುತ್ತೆ. ಅವಾಗ ಅದು ನಿಮ್ಗೂ ಖುಷಿ ಆಗತ್ತೆ, ಅವ್ರಿಗೂ ಖುಷಿ ಆಗತ್ತಲ್ವಾ? ಇಲ್ಲ. ಮತ್ತೆ ನೀವು 5,000 ವರ್ಷದಿಂದ ಅಥವಾ 2,500 ಏನು ಮೆತ್ಕೊಂಡಿದ್ದೀರಾ, ಇದನ್ನೇ ಎತ್ಕೊಂಡ್ಬಿಟ್ಟು ಜೊತೆಲಿ ಇಟ್ಕೊಂಡು ಹೋಗ್ಬಿಟ್ಟು ಬೇರೆಯವ್ರಿಗೂ ಕೂಡ ಪ್ರತಿದಿನ ಏನ್ ಮಾಡ್ತಿದ್ದೀರಿ? ಕೊಡ್ತಾ ಮೆತ್ತಿಸ್ತಾ ಇದ್ದೀರಿ. ಅವಾಗ ಅವರೆಲ್ಲ ಸಾಯಂಕಾಲ ಬಂದಾಗ ಒಳ್ಳೆ ಆಶೀರ್ವಾದ ಕೊಡ್ತಾರೆ ಅಲ್ವಾ? ಶಾಪ ಎಲ್ಲಿ ಕೊಟ್ಬಿಡ್ತು. ತಪ್ತಾ ಇದೀವಿ, ಅರ್ಥ ಆಗ್ತಾ ಇದೆಯೋ ಇಲ್ವೋ? ಮಂತ್ರಗಳ ಅದಕ್ಕಾಗಿ ಯಥಾರ್ಥ ವಿಧಿವತ್ತಾದಂತ ಕರ್ಮವನ್ನ ಮಾಡಲಿಕ್ಕೆ ಒಂದು ರಾಜ್ಯದ ಜೊತೆಗೆ ಒಂದು ಧರ್ಮವನ್ನು ಕೂಡ ಸದಾ ಕಾಲ ಧಾರಣೆ ಮಾಡ್ಬೇಕು. ಧರ್ಮ ಅಂತಂದ್ರೇನು? ನಾನು ನನ್ನ ಸ್ವಂತ ವಸ್ತುವನ್ನ ಮಾತ್ರ ಧರಿಸಲಿಕ್ಕೆ ನನಗೆ ಅಧಿಕಾರ ಇದೆ. ನನ್ನ ಸಂಪಾದನೆಯನ್ನ ಉಪಯೋಗ ಮಾಡುವಂತ ಅಧಿಕಾರ ಮಾತ್ರ ಇದೆ. ಬೇರೆಯವರ ಸಂಪಾದನೆಯನ್ನ ನಾನು ಧರಿಸಿದ್ರೆ ಅದು ನನಗೆ ಸಾಲ, ಭಾರ ಆಗತ್ತೆ. ಇನ್ನು ಪ್ರತಿಯೊಂದು ಕರ್ಮ ಮಾಡ್ಬೇಕಾ? ನೀವ್ ಯಾರು? ಆತ್ಮ. ಆತ್ಮ ನಂದೇನಿದೆ? ಏನು ಇಲ್ಲ. ಏನೂ ಇಲ್ಲ. ಸದಾಕಾಲ ಭಗವಂತನ ಸಪ್ತ ಗುಣಗಳನ್ನ ಧರಿಸಿ ಅದನ್ನ ಬೇರೆ ಪೇಮೆಂಟ್ ಮಾಡ್ತಾ ಹೋಗಿ, ಆವಾಗ ನಿಮ್ಗೆ ಸಂಪಾದನೆ ಆಗ್ತಾ ಇರ್ತದೆ. ಅಕ್ರಮ ಆಗ್ತಾ. ನಿಮ್ಮ ಸಂಪಾದನೆಯಿಂದ ನೀವು ಜೀವನವನ್ನ ಮಾಡಬೇಕೇ ಹೊರತು ಬೇರೆಯವರ ಸಂಪಾದನೆಯಿಂದ ನೀವು ಜೀವನವನ್ನ ಮಾಡುವ ಹಾಗಿಲ್ಲ. ಮಾಡಿದ್ದಿದೆ ಅದು ಭಾರ ಆಗುತ್ತೆ. ಆಗತ್ತೆ, ಸಾಲ ಆಗತ್ತೆ, ಅದು ಅಪವಿತ್ರ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ಆಗಿಲ್ವೋ? ಆಯ್ತು. ಎಷ್ಟು ಸೂಕ್ಷ್ಮವಾಗಿದೆಯಲ್ವಾ ಆತ್ಮೀಯರೇ? ಹ್ಮ್ ಅದೇ ಪ್ರಪಂಚದಲ್ಲಿ ಇದ್ರೂನು ಕೂಡ ನಾನು ಯಾರು? ಸಪರೇಟ್ ಆಗಿರುವಂತ ಒಂದು ಶಕ್ತಿ. ಈ ಪ್ರಪಂಚದ ಯಾವ ವಸ್ತು, ವ್ಯಕ್ತಿ, ವಿಷಯಗಳು ನನ್ನವರು ಅಲ್ಲ. 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 ಈ ಭಾವದಲ್ಲಿ ನಾನಿದ್ದಾಗ ಮನಸ್ಸು ಹಗುರವಾಗಿರ್ತದೆ. ಓಕೆ. ಮೌಂಟ್ ಅಬುನಲ್ಲಿ ಹಗುರ ಯಾಕಿರ್ತದೆ ಅಂತಂದ್ರೆ ಅಲ್ಲಿರುವಂತ ಯಾವ ವ್ಯಕ್ತಿ, ವಸ್ತುವಿನ ಮೇಲೆ ನಾನು ಮಾಲೀಕತ್ವವನ್ನು ತೋರ್ಸ್ಲಿಕ್ಕೆ ಆಗೋದಿಲ್ಲ. ಅವ್ರು ಯಾರು? ನನ್ನವರು ಅಲ್ಲ. ಅದಕ್ಕೆ ಮನಸ್ಸೇನಾಗಿರ್ತದೆ? ಹಗುರ ಆಗಿರುತ್ತೆ. ಇರತ್ತೆ ಅಲ್ವಾ? ಈಗ ಉದಾಹರಣೆಗೆ ಯೋಗೇಶ್ ಅಣ್ಣ ತಿಳ್ಕೊಳ್ಳಿ. ಯೋಗೇಶ್ ಅಣ್ಣ ಆರಾಮಾಗಿ ಸೇವಾ ಕೇಂದ್ರಕ್ಕೆ ಹೋದಾಗಿರ್ತಾರೋ, ಅವರು ಲೌಕಿಕ ಮನೇಲಿ ಇರ್ತಾರೋ? ಲೌಕಿಕ ಮನೆಯಲ್ಲಿ ಆ ಎರಡ್ ಕಡೆನೂ ಇರ್ತಾರೆ. ಅಲ್ಲ, ನಿಜವಾಗ್ಲೂ ನಾನು ಸೇವಾ ಕೇಂದ್ರದಲ್ಲಿ ಅದಾಗಲೇ ಹಗುರವಾಗಿರ್ತೀನಿ. ಯಾಕೆ ಗೊತ್ತಾ? ಅಲ್ಲಿ ಅದು ನಮ್ಮೋದಲ್ಲ. ಕಸ ಗುಡಿಸುವಂಗಿಲ್ಲ, ಪಾತ್ರೆ ತೊಳೆಯುವಂಗಿಲ್ಲ, ಅಡಿಗೆ ಮಾಡುವಂಗಿಲ್ಲ. ಓಕೆ. ಎಲ್ಲ ಏನಾಗಿರುತ್ತೆ? ರೆಡಿಮೇಡ್. ಇರುತ್ತೆ. ಅವ್ರು ಯಾರು ನನ್ನವರಲ್ಲ. ಓಕೆನಾ? ಏನು ಕೊಡ್ತಾರೋ ಆರಾಮಾಗಿ ತಿಂದ್ವಿ, ಈಶ್ವರ್ಯ ಸೇವೆ ಮಾಡಿದ್ವಿ, ಕೈ ಬೀಸ್ಕೊಂಡು ನೆಂಟ್ರಂಗ್ ಹೋದ್ವಿ, ಬ್ಯಾಗ್ ತಗೊಂಡು ಹೋದ್ವಿ, ಎಷ್ಟು ಕೆಲಸ ಮುಗಿಸ್ಕೊಂಡ್ ಬಂದ್ವಿ. ಮನೆಗೆ ಬಂದ ತಕ್ಷಣದಲ್ಲಿ ಕೆಲಸದವರು ಬಂದಿಲ್ಲ, ಕಸ ಗುಡಿಸು, ಪಾತ್ರೆ ತೊಳೆ, ಅಡಿಗೆ ಮಾಡು, ಅವನಿಗೆ ತಿಂಡಿ ಕೊಡು, ಅವ್ರಿಗೆ ಮೆಡಿಸಿನ್ ಕೊಡು. ನೆಂಟರು ಬರ್ತಾರೆ, ಬರ್ಬೋದು, ಜಾತ್ರೆ ಬಂತು, ಏನೇನೋ ಬಂತು, ಎಲ್ಲ ಏನಿರ್ತದೆ? ಚಿಂತೆ. ಅಂದ್ಮೇಲೆ ಗೆಸ್ಟ್ ಆಗಿರೋದು ಉತ್ಮಾನೋ, ಮಾಲೀಕರಾಗಿರೋದು ಉತ್ಮಾನೋ? ಗೆಸ್ಟ್. ಎಷ್ಟಾಗಿರೋದೇ ಹೊತ್ತು. ವಾಸ್ತವಿಕವಾಗಿ ಈ ಪ್ರಪಂಚಕ್ಕೆ ನಾವು ಅತಿಥಿನೋ ಮಾಲೀಕರು? ಅತಿಥಿ. ನಮ್ಮ ಮನೆ ಎಲ್ಲಿದೆ? ಪರಂಧಾಮ. ಪರಂಧಾಮ. ಅಲ್ಲಿದೆ ನೋಡು ಇಲ್ಲಿದೆ. ನನ್ನ ಮನೆ. ಅಲ್ಲಿದೆ ಇಲ್ಲಿಗೆ ನಮ್ಮನೆ. ಬಂದೆ ಸುಮ್ಮನೆ ಮನೆ. ಅಲ್ವಾ? ಅಂದ್ಮೇಲೆ ನಾವು ಹೆಚ್ಚಿನ ಸಮಯ ಎಲ್ಲಿರ್ಬೇಕು? ಪರಂಧಾಮದಲ್ಲಿ ನಮ್ಮ ಮನೇಲಿ ನನ್ನ ಮನೆ ಇಲ್ಲಿ ಇರ್ಬೇಕು. ಇಲ್ಲಿ ಬಂದ್ರು ಕೂಡ ಮನೆಯಿಂದ ತಗೊಂಡು ಬಂದ್ಬಿಟ್ಟು ಇಲ್ಲಿ ಪೇಮೆಂಟ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕೆ ಹೊರತು ಇಲ್ಲಿ ಸಾಲ ತಗೊಂಡು ಅಲ್ಲಿ ಮನೆಗೆ ಹೋಗಂಗಿಲ್ಲ. ಅರ್ಥ ಆಗ್ತಿದೆ ನಿಮ್ಗೇನು ಅಂತ?
ಅದಕ್ಕೆ ಸಂಪಾದನೆ ಮಾಡ್ಬೇಕು, ಅದು ಪರಂಧಾಮಕ್ಕೆ ಹೋಗಿ ಬಾಬನ ಶಕ್ತಿಯನ್ನು ಇಲ್ಲೆಲ್ಲರಿಗೂ ಏನ್ ಮಾಡ್ಬೇಕು, ಕೊಡಬೇಕು. ಓಕೆ, ನೀವು ಕೊಡೋದ್ ಜೊತೆಗೆ ಕೆಳಗಡೆ ಬರ್ಬೇಕು. ಅದನ್ನ ಏನ್ ಮಾಡ್ಬೇಕು, ಅಮೃತ ವೇಳೆಯಲ್ಲಿ ಸಂಪಾದನೆ ಮಾಡ್ಬಿಟ್ಟು ಕೆಳಗಡೆ ತಗೊಂಡು ಬಂದ್ಬಿಟ್ಟು ಬೆಳಗಿಂದ ಸಾಯಂಕಾಲದವರೆಗೆ ಎಲ್ಲರಿಗೂ ಪೇಮೆಂಟ್ ಮಾಡ್ತಾ ಹೋದ್ರೆ ಸಾಯಂಕಾಲ ಏನಾಗಿರ್ತೀರಿ, ಹಗುರವಾಗಿರ್ತೀರಿ. ಬೆಳಿಗ್ಗೆ ಅಮೃತ ವೇಳೆ ಚೆನ್ನಾಗಿ ಚಳಿ ಇದೆ ಅಂತ ಮೂರು ರಗ್ ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟು ಆಮೇಲೆ ಕರ್ಮ ಕ್ಷೇತ್ರಕ್ಕೆ ಬಂದಾಗ ಊರು ಪೂರ್ತಿ ಮೈ ಪೂರ್ತಿ ಏನ್ ಮಾಡ್ಕೊಂಡಿರ್ತೀರಿ, ಹೊಳೆಯ ಜೊತೆಗೆ ಸಾಲನೂ ಕೂಡ ಮಾಡ್ಕೊಂಡಿರ್ತೀರಿ. ಅವಾಗ ವಾಪಸ್ ಮನೆಗೆ ಹೋದಾಗ ಏನಾಗ್ತದೆ, ಭಾರ ಆಗಿರ್ತದೆ. ಅದಕ್ಕಾಗಿ ಎಲ್ಲಿ ಹೋದ್ರೂ ಖುಷಿ, ನೆಮ್ಮದಿ, ಆನಂದ ನಿಮಗೆ. ಅಂದ್ರೆ ಈಶ್ವರೀಯ ಸಾಧನೆಗೆ ಶಾರೀರಿಕವಾಗಿ ನೀವು ಎಲ್ಲೇ ಇದ್ದೂನು ಕೂಡ ಮಾಡ್ಬೇಕಾಗಿರೋದು ಯಾವ್ದಿಂದ, ಮನ ಬುದ್ಧಿಯಿಂದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳು ನಿಮ್ಮ ಚೆಕ್ ಮಾಡ್ಕೊಳ್ಳಿ. ಮನಸ್ಸ, ವಾಚ, ಕರ್ಮಣ, ಸಂಬಂಧ, ಸಂಪರ್ಕ, ಕರ್ಮದ ಫಲದಲ್ಲಿ ಸದಾಕಾಲ ಪವಿತ್ರವಾಗಿ ಇರ್ತೀರಾ. ಅಂದ್ಮೇಲೆ ಈ ಪ್ರಪಂಚದಲ್ಲಿ ನನ್ನದು ಅಂತ ಏನು ಇಲ್ಲ. ಆ ಭಾವದಲ್ಲಿ ನಾನೇನಾಗಿರ್ಬೇಕು ಇದ್ದಾಗ. ಓಕೆ, ನಿಮ್ಮ ಜೊತೆಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋದಾಗ ಆರಾಮ್ ಇರ್ತೀರೋ, ಒಬ್ಬರೇ ಹೋದಾಗ ಆರಾಮಾಗಿರ್ತೀರೋ? ಒಬ್ಬರೇ ಹೋದಾಗ ಆರಾಮಾಗಿರ್ತಿರ್ತಾನೆ. ಅದಕ್ಕಾಗಿ ಆದಷ್ಟು ಏನಾಗಿರಿ, ಆತ್ಮ ಪರಮಾತ್ಮ ಅಷ್ಟೇ. ಅಥವಾ ಪರಮಾತ್ಮನ ಶಕ್ತಿ, ಪರಮಾತ್ಮ ಜೊತೆಯಲ್ಲಿದ್ರು ಕೂಡ ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಪರಮಾತ್ಮ ಶಕ್ತಿ ಮಾತ್ರ ಬೇಕೇ ಹೊರತು ಯಾರು ಬೇಡ. ಅಪ್ಪನ ಆಸ್ತಿ ಬೇಕು, ಅಪ್ಪ ಜೊತೆಲಿ ಇರೋದು ಬೇಡ ಅಲ್ವಾ? ಅದನ್ನೇ ತಾನೇ ನಾವು ಲೌಕಿಕದಲ್ಲಿ ಕೇಳೋದು. ಅದಕ್ಕಾಗಿ ಬಾಬಾ ಇದ್ರೆ ಇನ್ನೂ ನಮ್ಗೇನಿರ್ತದೆ, ಶಕ್ತಿ ಇರ್ತದೆ, ಧೈರ್ಯ ಇರ್ತದೆ, ನಿಶ್ಚಯ ಇರ್ತದೆ, ಸಫಲತೆ ಸಿಗ್ತಾ ಇರ್ತದೆ. ಅದಕ್ಕಾಗಿ ಮಕ್ಕಳೇ ಬೆಳಗಿಂದ ಸಾಯಂಕಾಲವರೆಗೂ ಚೆಕ್ ಮಾಡ್ಕೊಳ್ಳಿ. ಏನಂತ, ಮನ ಬುದ್ಧಿಯಿಂದ ಆತ್ಮಿಕ ಧರ್ಮವನ್ನ ನೀವು ಏನ್ ಮಾಡಿದಿರಿ, ಧರಿಸಿದಿರ. ಯಾವ ಧರ್ಮ ಅದು? ಪವಿತ್ರತೆ. ಏನ್ ಹೇಳಿ, ಅಂತ ನೀವ್ ಹೆಂಗಿದ್ದೀರೋ ಹಾಗೆ ಇರ್ಬೇಕೆ ಹೊರತು. ಅದಕ್ಕೆ ಬಾಬಾ ಅಪವಿತ್ರತೆಗೆ ಕಾರಣ ಯಾವುದು? ಲಾಸ್ಟ್ ಕ್ವಶನ್, ಯಾರು ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಾ ನೋಡೋಣ. ಅಪವಿತ್ರತೆ ಕಾರಣ ಯಾವುದು? ದೇಹಾಭಿಮಾನ ಅಂತ ಅನ್ಕೊಳ್ಳೋದು. ಮೈ ಔರ್ ಮೇರಾ, ನಾನು ಶರೀರದ ಎಲ್ಲಾ ವ್ಯಕ್ತಿ ವಸ್ತುಗಳು ನನ್ನದು ಅಂತಂದ್ರೆ ಅಪವಿತ್ರತೆ. ನನ್ನ ಆತ್ಮಕ್ಕೆ ಸಂಬಂಧಪಟ್ಟ ಸಪ್ತ ಗುಣಗಳ ನಂದು ಅಂತಂದ್ರೆ ಅದು ಓಕೆ. ಮಜಾ ಏನು ಗೊತ್ತಾ, ಇದೆರಡು ಎಲ್ಲಿದೆ? ನಮ್ಮಲ್ಲೇ ಇದೆ, ಸಂಸ್ಕಾರದಲ್ಲಿ ಇದೆ. ಎರಡು ಎಲ್ಲಿದೆ? ಧೂಳು, ಮಣ್ಣು, ಕೆಸರು ಎಲ್ಲಿದೆ? ಮನೆಯಲ್ಲೇ ಇದೆ. ಬಾತ್ರೂಮು, ನೀರು ಎಲ್ಲಿದೆ? ಮನೆಯಲ್ಲೇ ಇದೆ. ನೀವು ಯಾವ್ದನ್ನ ಧರಿಸಿರೋದು ಯಾರಿಗೆ ಬಿಟ್ಟಿರೋದು? ನಮಗೆ ಬಿಟ್ಟು. ನಿಮ್ಮನ್ನ ಕ್ಲೀನ್ ಬಟ್ಟೆನೂ ಇದೆ, ಧೂಳಾಗಿರೋ ಬಟ್ಟೆನೂ ಇದೆ. ಯಾವ್ದನ್ನ ಧರಿಸ್ತಿರೋ ಅದರ ಪ್ರಭಾವ ಬೀಳುತ್ತಲ್ವಾ? ಈಗ ಬಾಬಾ ನಮ್ಗೇನ್ ಮಾಡಿದ್ದಾರೆ, ಜ್ಞಾನವನ್ನ ಕೊಟ್ಟಿದ್ದಾರೆ. ಅಂದ್ಮೇಲೆ ನನ್ನ ಕರ್ಮ ಕರೆಕ್ಟ್ ಆಗ್ಬೇಕು ಅಂತಂದ್ರೆ ನಿರಾಕಾರ ರೂಪದಲ್ಲಿ ಧಾರಣೆಗೆ ನಾವು ಮೊದಲ ಪ್ರಾಶಸ್ತ್ಯ ಕೊಡಬೇಕು, ಶಾರೀರಿಕ ಧಾರಣೆಗೆ ಮೊದಲ ಪ್ರಾಶಸ್ತ್ಯ ಕೊಡಬೇಕು. ನಿರಾಕಾರ ಧಾರಣೆಗೆ ಶಾರೀರಿಕವಾಗಿ ಕೊಡಬೇಕು, ಅದನ್ನ ನಾನು ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅದರ ಮೊದಲ ಪ್ರಾಶಸ್ತ್ಯ ಕೊಡಬೇಕಾಗಿರೋದು ಯಾವುದು? ನಿರಾಕಾರ. ಅದಕ್ಕೆ ಬಾಬಾ ಹೇಳ್ತಾರೆ, ಈಶ್ವರಿ ಸಂಪಾದನೆ ಮಾಡಿಬಿಟ್ಟು ಆ ಸಂಪಾದನೆಯಿಂದ 8 ಕೋಟಿ ರೂಪಾಯಿ ಕಾರಲ್ಲಿ ಹೋದ್ರು ನಿಮ್ಗೆ ಏನು ಭಾರ ಆಗೋದಿಲ್ಲ. ಯಾಕಂತಂದ್ರೆ ನೀವು ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದ್ರಲ್ಲ, ಫ್ರೀ ಆಗಿ ಏನಾಗ್ತಾ ಇಲ್ಲ, ಹೋಗ್ತಾ ಇಲ್ಲ ತಾನೆ. ಅದಕ್ಕಾಗಿ ಪ್ರತಿದಿನ ನಾನೇನ್ ಮಾಡ್ಬೇಕು, ಪವಿತ್ರ ಆಗಿಟ್ಬಿಟ್ಟು ಈಶ್ವರಿಯ ಕಾರ್ಯವನ್ನ, ಸೇವೆಯನ್ನ ಮಾಡ್ತಾ ಹೋಗ್ಬೇಕು. ಓಂ ಶಾಂತಿ.